ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಲ್ವಾ? ನೀವು ಖುಷಿಯಾಗಿರ್ತೀರ ಅಂತಂದರೆ ನಾವೆಲ್ಲರೂ ಸಹ ತುಂಬ ಸಂತೋಷವಾಗಿರ್ತೀವಿ. ಓಕೆನಾ? ಸೊ ಇವತ್ತು ನಾವು ಸೇರಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಸೈನ್ಸ್ ಎಸ್ಪೆಷಲಿ ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿರುವಂತಹ 8ನೇ ಚಾಪ್ಟರ್ ವಿಚ್ ಇಸ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತಂದರೆ ಕಾರ್ಬನ್ ಹಾಗೂ ಅದರ ಸಂಯುಕ್ತಗಳು ಅನ್ನುವಂಥ ಒಂದು ಚಾಪ್ಟ್ರಲ್ಲಿ ಒಂದು ಪ್ರಮುಖವಾದಂಥ ಒಂದು ಅಂಶನ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿದ್ದೀನಿ. ಸಂಪೂರ್ಣವಾಗಿ, ಪರಿಪೂರ್ಣವಾಗಿ, ತುಂಬ ಸಂಕ್ಷಿಪ್ತವಾಗಿ. ಓಕೆನಾ? ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ತುಂಬ ಉಪಯೋಗ ಆಗುವಂಥದ್ದು, ಹಾಗೆ ತುಂಬ ಬೇಕಾಗಿರುವಂಥ ಒಂದು ಕಾನ್ಸೆಪ್ಟ್. ಓಕೆನಾ ಮಕ್ಕಳೇ? ಸೊ ದಯವಿಟ್ಟು ನಾನು ಪ್ರತಿ ಬಾರಿ ಹೇಳಿದ ಹಾಗೆ ಪೆನ್ನು ಬುಕ್ ರೆಡಿ ಮಾಡಿಕೊಂಡ್ರಿ, ನಾನು ಹೇಳ್ಕೊಡ್ತಾ ಹೋಗ್ತೇನೆ ಆ್ಯಂಡ್ ನೀವು ಕೂಡ ಕಲಿತಾ ಹೋಗ್ತಾರೆ. ಓಕೆನಾ ಮಕ್ಕಳೇ? ಸೊ ನೋಡಿ ಮಕ್ಕಳೇ, ನಿಮ್ಮ ಒಂದು ಚಾಪ್ಟರ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಅಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಒಂದು ಚಾಪ್ಟ್ರಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್. ನಾವು ಈಗ ಪ್ರಶ್ನೆ ಮಾಡ್ಬೋದು, ಸರ್ ಯಾವ ಥರದ್ದು ಕಾನ್ಸೆಪ್ಟ್ ಅಂತ ಹೇಳಿ. ಅದೇ ನಿಮ್ಮ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂತಂದರೆ ನಮ್ಮ ಏನು ಕಾರ್ಬನ್ ಹಾಗೂ ಅದರ ಸಂಯುಕ್ತಗಳಿರ್ತಾವಲ್ಲ, ಅದರ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ ಮಕ್ಕಳೇ? ಇವಾಗ ಇದ್ರ ಬಗ್ಗೆ ನಾವು ತಿಳ್ಕೊತಿದ್ವಿ ಅಂತಂದರೆ ಯಾವ ಕೆಮಿಕಲ್ ಪ್ರಾಪರ್ಟೀಸ್ಗಳು, ಯಾವ ಕೆಮಿಕಲ್ ರಿಯಾಕ್ಷನ್ಸ್ಗಳ ಬಗ್ಗೆ ತಿಳ್ಕೊತೀವಿ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ನಿಮ್ಮ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ನಿಮಗೆ 4 ರಿಯಾಕ್ಷನ್ಗಳ ಬಗ್ಗೆ ನಿಮಗೆ ಗಮನ ಇರಬೇಕಾಗುತ್ತೆ. ಯಾವ್ದು ಅಂತಂದರೆ, ಮೊದಲನೇದು ಕಂಬಷನ್ ರಿಯಾಕ್ಷನ್, ಎರಡನೇದು ಆಕ್ಸಿಡೇಷನ್ ರಿಯಾಕ್ಷನ್, ಮೂರನೇದು ಅಡಿಷನ್ ರಿಯಾಕ್ಷನ್, ಕೊನೆಯದಾಗಿರುವಂಥದ್ದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ಕೇಳುವಂತಹ ಒಂದು ಕಾನ್ಸೆಪ್ಟ್ಸ್ಗಳಾಗಿರ್ತವೆ ಈ ಒಂದು ಕೆಮಿಕಲ್ ರಿಯಾಕ್ಷನ್ಸ್ಗಳು ಅಥವಾ ಕೆಮಿಕಲ್ ಪ್ರಾಪರ್ಟೀಸ್ಗಳು. ಓಕೆ? ಯಾವ್ದು? ಕಂಬಷನ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್ ಹಾಗೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ? ಈಗ ನಮಗೆ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ? ಸೊ ಮಕ್ಕಳೇ, ಈಗ ನಮಗೆ ಮೊದಲನೇ ಕಾನ್ಸೆಪ್ಟ್ ತಿಳ್ಕೊಳ್ಳೋಂಥ ಸಮಯ ವಿಚ್ ಇಸ್ ಅಬೌಟ್ ದ ಕಂಬಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಕಂಬಷನ್ ಅಂತಂದರೆ ಬೆಂಕಿ ಹತ್ಕೊಳ್ಳುವಿಕೆ, ಅದು ಅಥವಾ ದಹನಗೊಳ್ಳುವಿಕೆ ಅಂತ ಹೇಳ್ತೀವಲ್ಲ, ಅದೇ ಕಂಬಷನ್. ಓಕೆ? ಏನು ಬೆಂಕಿ ಹತ್ಕೊಳ್ಳೋದು ಅಂತ ಹೇಳ್ತಾರೆ ಅಥವಾ ದಹನಗೊಳ್ಳುವಿಕೆ ಅಂತ ಏನು ಹೇಳ್ತಾರಲ್ಲ, ಅದನ್ನು ನಾವು ಕಂಬಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ? ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನಾವು ನಾನಾ ರೀತಿಯ ಜಾಗದಲ್ಲಿ ಕಂಬಷನ್ ರಿಯಾಕ್ಷನ್ ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಟ್ರಿಪ್ಗಳು ಹೋಗಿರ್ತೀರ, ಅಲ್ಲಿ ಕ್ಯಾಂಪ್ ಫೈರ್ಗಳನ್ನ ಮಾಡಿರ್ತೀರ, ಡ್ಯಾನ್ಸ್ ಮಾಡಿರ್ತೀರ ಆ್ಯಂಡ್ ನಾನಾ ರೀತಿ ಆ್ಯಕ್ಟಿವಿಟೀಸ್ ಮಾಡಿರ್ತೀರ. ಆ್ಯಂಡ್ ಅಗೇನ್ ಮನೇಲಿ ಬಂದಾಗಲೂ ಸಹ ಅಡುಗೆ ಮಾಡಬೇಕಿದ್ರೆ ನಾವು ಸ್ಟವ್ ಹಚ್ಚಲೇಬೇಕಲ್ವಾ, ಅಲ್ಲೂ ಸಹ ಕಂಬಷನ್ ರಿಯಾಕ್ಷನ್ಗಳಿದ್ದಾವೆ. ಸೊ ಕಂಬಷನ್ ರಿಯಾಕ್ಷನ್ ಅನ್ನೋಂಥದ್ದು ನಾನಾ ರೀತಿ ಜಾಗದಲ್ಲಿದೆ. ಈ ಕಂಬಷನ್ ಅಂತಂದ್ರೆ ಏನು, ಇದರ ಡೆಫಿನೇಷನ್ ಏನು ಅಂತ ಹೇಳಿ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸೊ ಕಂಬಷನ್ ಅಂತಂದರೆ ಅದರ ಡೆಫಿನೇಷನ್ ಏನಪ್ಪ ಅಂತಂದರೆ, ಇಟ್ ಈಸ್ ದ ಪ್ರಾಸೆಸ್ ಆಫ್ ಬರ್ನಿಂಗ್ ಅನ್ನೋದು ನಾವು ಕಂಬಷನ್ ಅಂತ ಹೇಳಿ ಕರಿತೀವಿ. ಓಕೆ? ಸಿನ್ಸ್ ನಾವು ಕಾರ್ಬನ್ ಹಾಗೂ ಅದರ ಸಂಯುಕ್ತಗಳ ಬಗ್ಗೆ ನಾವು ಮಾತಾಡ್ತಿರೋ ಕಾರಣದಿಂದ ಇದರ ಡೆಫಿನೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಕಂಬಷನ್ ಅಂತಂದ್ರೆ ಏನು? ಇಟ್ ಈಸ್ ದ ಪ್ರಾಸೆಸ್ ಆಫ್ ಬರ್ನಿಂಗ್ ಆಫ್ ಅ ಕಾರ್ಬನ್ ಕಾಂಪೌಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ನಿನ ಪ್ರೆಸೆನ್ಸಲ್ಲಿ ನಮ್ಮ ಒಂದು ಕಾರ್ಬನ್ ಕಾಂಪೌಂಡ್ನ ನಾವು ಬರ್ನ್ ಮಾಡ್ತಿದ್ದೀವಿ. ಆ ಬರ್ನ್ ಮಾಡುವಂಥ ಪ್ರಾಸೆಸ್ಗೆ ಏನಂತ ಕೇಳ್ತೀವಿ? ಕಂಬಷನ್. ಈ ರೀತಿ ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ? ಈ ರೀತಿ ಮಾಡೋದ್ರಿಂದ ನಮಗೆ ಒಂದು ಕಾಂಪೌಂಡ್ ಸಿಗುತ್ತೆ, ಒಂದು ಪ್ರಾಡಕ್ಟ್ ಸಿಗುತ್ತೆ. ಯಾವುದು ಪ್ರಾಡಕ್ಟು? ಅದೇ ನಮ್ಮ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಏನಾದರೂ ಸಿಗುತ್ತಾ? ಎಸ್, ಆಫ್ ಕೋರ್ಸ್. ಏನು ಸಿಗುತ್ತೆ? ಹೀಟ್ ಹಾಗೂ ಲೈಟ್. ನೋಡಿ ಇಲ್ಲಿ ಮಕ್ಕಳೇ, ಕಂಬಷನ್ ಈಸ್ ಅ ಪ್ರಾಸೆಸ್ ಆಫ್ ಬರ್ನಿಂಗ್ ಆಫ್ ಅ ಕಾರ್ಬನ್ ಕಾಂಪೌಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್, ಹೀಟ್ ಆ್ಯಂಡ್ ಲೈಟ್. ಓಕೆ? ಕಂಬಷನ್ ಆದಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಒಪ್ಟೇನ್ ಆಗುತ್ತೆ. ಓಕೆ? ಈಗ ನೀವು ನಾನಾ ರೀತಿ ಜಾಗದಲ್ಲಿ ನೋಡಿರ್ತೀರ, ಬಟ್ ನಿಮ್ಮ ಸಿಲೆಬಸ್ಸಲ್ಲಿ 3 ಎಕ್ಸಾಂಪಲ್ಗಳಿದ್ದಾವೆ. ಅದೆಲ್ಲವೂ ಸಹ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನೋಡಿ ಮಕ್ಕಳೇ, ಇಲ್ಲಿ 3 ಎಕ್ಸಾಂಪಲ್ಗಳಿದೆ, ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಮೊದಲನೇ ಎಕ್ಸಾಂಪಲ್ ಕಡೆ ಹೋಗೋಣ. ಮೊದಲನೇ ಎಕ್ಸಾಂಪಲ್ ಏನಾಗ್ತಿದೆ? ಕಾರ್ಬನ್ ಇಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್. ನೋಡಿ, ಕಾರ್ಬನ್ ಕಂಬಷನ್ ಆಗ್ತಿದೆ. ಯಾವುದರ ಪ್ರೆಸೆನ್ಸಲ್ಲಿ? ಆಕ್ಸಿಜನ್ನಿನ ಪ್ರೆಸೆನ್ಸಲ್ಲಿ. ಏನಾಗ್ತಿದೆ ಇಲ್ಲಿ? ನನಗೆ ಕಾರ್ಬನ್ ಡೈಆಕ್ಸೈಡ್. ನನಗೆ 2 ರಿಯಾಕ್ಟೆಂಟ್ಗಳು, ಯಾವುದು? ಕಾರ್ಬನ್ ಹಾಗೂ ಆಕ್ಸಿಜನ್ ಒಟ್ಟುಗೂಡಿ ಏನಾಗ್ತಿದೆ? ನನಗೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾ ಇದೆ. ಅದರ ಜೊತೆಗೆ ಏನು ಕೊಡ್ತಿದೆ ನನಗೆ? ಹೀಟ್ ಹಾಗೂ ಲೈಟ್.
2 ರಿಯಾಕ್ಟೆಂಟ್ಗಳು ಸೇರಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ. ಮಕ್ಕಳೇ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಚಾಪ್ಟರ್ಲಿ ಇದು ಒಂದು ಟೈಪ್ ಆಫ್ ರಿಯಾಕ್ಷನ್. ಯಾವುದದು? ನಮ್ಮ ಕಾಂಬಿನೇಷನ್ ರಿಯಾಕ್ಷನ್. ಕರೆಕ್ಟ್ ಅಲ್ವಾ? ನೋಡಿ ಇಲ್ಲಿ, ಇದು ನಮಗೆ ಕಾಂಬಿನೇಷನ್ ರಿಯಾಕ್ಷನ್ ಅನ್ನುವಂಥ ಒಂದು ಎಕ್ಸಾಂಪಲ್ ಆಗಿದೆ. ಟೈಪ್ ಆಫ್ ರಿಯಾಕ್ಷನ್ ಅಲ್ಲಿ ಎಕ್ಸಾಂಪಲ್. ಕರೆಕ್ಟ್ ಅಲ್ವಾ? ಸೊ ಕಂಬಷನ್ ರಿಯಾಕ್ಷನಲ್ಲಿ ಬರುವಂಥ ಮೊದಲನೇ ಎಕ್ಸಾಂಪಲ್ಲು, ಕಾರ್ಬನ್ ಕಂಬಷನ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಅಂತಿದ್ದ ಕೂಡಲೇ ಕಾರ್ಬನ್ನಿಂದ ಮಾಡಲ್ಪಟ್ಟ ಒಂದು ಸಂಯುಕ್ತಗಳು ಅಥವಾ ಅಥವಾ ಕಾರ್ಬನ್ನಿನ ಅಲೋಟ್ರೋಪಿಕ್ ಫಾರ್ಮ್ಗಳು, ಕಾರ್ಬನ್ನಿನ ಅಲೋಟ್ರೋಪಿಕ್ ಫಾರ್ಮ್ಗಳು ಕಂಬಷನ್ ಆದಾಗ ಏನಾಗುತ್ತೆ ಅನ್ನೋದು ಇದು. ಓಕೆ, ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ಯಾವಾಗ ಇಂಗಾಲ ಆಮ್ಲಜನಕ ಜೊತೆ ರಿಯಾಕ್ಟ್ ಆದಾಗ, ಇಂಗಾಲ ಆಮ್ಲಜನಕದ ಜೊತೆ ರಿಯಾಕ್ಟ್ ಆದಾಗ ನಮಗೆ ಇಂಗಾಲದ ಡೈಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ ಡ್ಯೂರಿಂಗ್ ಅ ಪ್ರಾಸೆಸ್ ಅಥವಾ ವಿತ್ ದ ಪ್ರಾಸೆಸ್ ಕಾಲ್ಡ್ ಆಸ್ ಕಂಬಷನ್. ಅರ್ಥಾಯ್ತಾ ಮಕ್ಕಳೇ? ಇದು ನಿಮಗೆ ಮೊದಲನೇ ರೀತಿಯ ಎಕ್ಸಾಂಪಲ್ ಆಗಿತ್ತು. ಈಗ ಎರಡನೇ ಟೈಪ್ ಆಫ್ ಎಕ್ಸಾಂಪಲ್ ಯಾವುದು? ಅದೇ ನಮ್ಮ ಮೀಥೇನ್ ಗ್ಯಾಸ್ ಬಗ್ಗೆ. ಮೀಥೇನ್ ಗ್ಯಾಸ್, ಈ ಮೀಥೇನ್ ಗ್ಯಾಸನ್ನು ಕಂಬಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಮಗೇನು ಸಿಗುತ್ತೆ? ಅಲ್ಲೂ ಸಹ ನಮಗೇನು ಸಿಗುತ್ತೆ? ನಮ್ಮ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇದರ ಜೊತೆಗೆ ನಮಗೆ ವಾಟರ್ ಸಹ ಒಬ್ಟೈನ್ ಆಗುತ್ತೆ, ಅದರ ಜೊತೆಗೆ ಹೀಟ್ ಹಾಗೂ ಲೈಟ್ ಇದ್ದಿದ್ದೆ. ಓಕೆ, ಮೀಥೇನ್ ಅನ್ನುವಂತಹ ಅನಿಲ ಎಲ್ಲೆಲ್ಲಿ ನೋಡ್ತೀರಾ ಇದನ್ನು? ನಮ್ಮ ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ. ಕರೆಕ್ಟ್ ಅಲ್ವಾ? ಮೀಥೇನ್ ಗ್ಯಾಸ್ ಅನ್ನುವಂಥದ್ದು ನಾವು ಬಯೋಗ್ಯಾಸ್ ಪ್ಲ್ಯಾಂಟ್. ನೋಡಿ ಮಕ್ಕಳೇ, ಇಲ್ಲಿ ಈಗ ನೀವು ಹಳ್ಳಿಗಳಿಗೆ ಹೋದಾಗ ನಿಮಗೇನು ದನದ ಕೊಠಡಿ ಏನಿರ್ತಾವಲ್ಲ, ಅಲ್ಲಿ ನಮಗೆ ಎವ್ರಿ ಮಾರ್ನಿಂಗ್ ಏನು ಮಾಡ್ತಾರೆ, ನಮ್ಮ ಪೂರ್ವಜರು ಅಥವಾ ಈಗಿರೋರು ಸಹ ಮಾಡ್ತಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ, ಸಗಣಿನೆಲ್ಲ ಬಾಚ್ತಾ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಸಗಣಿನೆಲ್ಲ ಬಾಚಿ ಏನು ಮಾಡ್ತಾರೆ, ಅದನ್ನು ತಟ್ಟುತ್ತಾರೆ. ಕೌಡಂಗ್ ಕೇಕ್ ಅಂತ ಏನು ಹೇಳ್ತೀವಿ, ತಟ್ಬಿಟ್ಟು ಗೋಡೆಗೆ ತಟ್ಟಿರ್ತಾರೆ. ನಾವು ಅದನ್ನೇ ಅವ್ರು ಏನು ಮಾಡ್ತಾರೆ, ಒಲೆಗೆ ಹಾಕ್ತಾರೆ. ಒಲೆಗೆ ಹಾಕಿದಾಗ ಏನಾಗುತ್ತೆ, ಅದರಿಂದನೇ ನಾವು ಅವರ ದಿನ ಬಳಕೆಗೆ ಯೂಸ್ ಮಾಡ್ಕೊತಾರೆ, ಅಡುಗೆ ಮಾಡೋದಕ್ಕೂ ಬಿಸಿನೀರು ಕಾಯಿಸೋದಕ್ಕೂ ನಾನಾ ರೀತಿ. ಇದಕ್ಕೆ ನಾವು ಮೀಥೇನ್ ಗ್ಯಾಸ್ ಹೆಂಗೆ ಮಾಡ್ತಾರೆ ಅಂತಂದರೆ, ಇದೇ ಏನಪ್ಪ ಈ ದನದ ಕೊಠಡಿಯಲ್ಲಿ ಬರುವಂಥ ವೇಸ್ಟ್ ಏನಿದಾವ ಸಗಣಿಗಳು, ಇದೆಲ್ಲನೂ ಸಹ ಕಲೆಕ್ಟ್ ಮಾಡ್ತಾರೆ ಆ್ಯಂಡ್ ಅದನ್ನು ಒಂದು ಟ್ಯಾಂಕ್ಗೆ ಬಿಡ್ತಾರೆ. ಅದನ್ನು ವಾಟ್ರಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಒಂದು ಟ್ಯಾಂಕಿಗೆ ಬಿಡ್ತಾರೆ. ಆ ಟ್ಯಾಂಕಲ್ಲಿ ಬಿಟ್ಟಾಗ ಏನಾಗುತ್ತೆ, ಅದು ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಗೋಬರಿಂದ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಕೆಲವ್ರು ಏನು ಮಾಡ್ತಾರೆ, ಬುದ್ಧಿವಂತರು, ಅದೇ ಮೀಥೇನ್ ಗ್ಯಾಸನ್ನು ಅವರು ದಿನ ಬಳಕೆಗೆ ಸಹ ಯೂಸ್ ಮಾಡ್ತಾರೆ. ಓಕೆ, ಅಡುಗೆ ಮಾಡೋದಕ್ಕೆ ಸಹ ಯೂಸ್ ಮಾಡ್ತಾರೆ. ನೋಡಿ, ಕಸದಿಂದ ರಸ. ಓಕೆ, ನೋಡಿ ಇಲ್ಲಿ ಮೀಥೇನ್ ಗ್ಯಾಸನ್ನು ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಕಂಬಷನ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಸಿಗ್ತಾ ಇದೆ. ಎರಡನೇ ರೀತಿ ಎಕ್ಸಾಂಪಲ್. ಮೂರನೇ ರೀತಿ ಎಕ್ಸಾಂಪಲ್ ಯಾವುದು? ಎಥನಾಲ್. ಎಥನಾಲ್ ಅನ್ನುವಂಥದ್ದು ಒಂದು ಆಲ್ಕೋಹಾಲ್. ಈ ಎಥನಾಲನ್ನು ನಾವು ಕಂಬಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಮಗೇನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್. ಈಗ ಸಾಕಷ್ಟು ನೀವು ರೀಲ್ಸ್ಗಳು ನೋಡಿರ್ಬೋದು, ಇತ್ತೀಚೆಗೆ ಏನು ಜಾಸ್ತಿ ವೈರಲ್ ಆಗ್ತಾ ಇದೆ ಏನಪ್ಪ ಅಂತಂದರೆ, ಮಕ್ಕಳು ಕೈಗೆ ಸ್ಯಾನಿಟೈಸರ್ ಹಾಕೋತಿದ್ದಾರೆ. ಸ್ಯಾನಿಟೈಸರ್ ಹಾಕೊಳ್ಳೋದಕ್ಕೆ ಇಗ್ನೈಟ್ ಮಾಡಿ ಹಿಂಗೆ ಮಾಡಿ ಆ ಒಂದು ಫೋಟೋ ತೆಗೆದು ಅದನ್ನು ರೀಲ್ಗಳು ಹಾಕ್ತಿದ್ದಾರೆ. ಮಕ್ಕಳೇ, ಇದು ತುಂಬ ಡೇಂಜರಸ್. ಬಟ್ ಅದೇ ಆಗ್ತಿರೋದಿಲ್ಲ. ತುಂಬ ಎಷ್ಟೊಂದು ಜನ ಮಕ್ಕಳಿಗೆ ಕೈಲಿ ಬೊಬ್ಬೆ ಬಂದುಬಿಟ್ಟಿದೆ. ಸುಮ್ಮನೆ ಅದನ್ನು ಒಂದು ಶೋಕಿಗೋ ಅಥವಾ ಒಂದು ಶೋ ಆಫ್ಗೆ ಅದು ಮಾಡೋಕ್ಕೆ ಹೋಗಿ ಏನೇನೋ ಆಗ್ತವೆ. ಓಕೆ, ಅದು ಸಹ ನಿಮಗೆ ಕಂಬಷನ್ ರಿಯಾಕ್ಷನ್. ಸೊ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಕೈಯೆಲ್ಲ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಓಕೆ, ನೋಡಿ ಮೂರನೇ ಎಕ್ಸಾಂಪಲ್ ಏನಾಗ್ತಿದೆ, ಎಥನಾಲ್. ಸ್ಯಾನಿಟೈಸರ್ಲಿರುತ್ತಾ ಅದೇ ಎಥನಾಲನ್ನು ನೀವು ಕಂಬಷನ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಿದೆ, ವಾಟರ್ ಸಿಗ್ತಿದೆ, ಹೀಟ್ ಹಾಗೂ ಲೈಟ್. ಇದು ಅಂತೂ ಕಾಮನ್ ಕಣ್ರಪ್ಪ. ಕಾರ್ಬನ್ ಡೈಆಕ್ಸೈಡ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಆಗಲ್ಲ ಅಂತ ಹೇಳ್ತೀನಿ ನಾವು. ಕಾರ್ಬನ್ ಡೈಆಕ್ಸೈಡ್ ಜೊತೆ ವಾಟರ್ ಹಾಗೂ ಹೀಟ್ ಆ್ಯಂಡ್ ಲೈಟ್. ಮೂರನೇ ಎಕ್ಸಾಂಪಲು ಆಯಿತು. ನೀವು ಯಾವಾಗ ಎಕ್ಸಾಮಲ್ಲಿ ರಿಯಾಕ್ಷನ್ಸ್ ಬರೀತಿರ್ತೀರೋ ದಯವಿಟ್ಟು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರೀರಿ. ಇದು ನಾನು ಬ್ಯಾಲೆನ್ಸ್ ಮಾಡಿಲ್ಲ, ಬಟ್ ನೀವು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ನೇ ಬರೀಬೇಕಾಗುತ್ತೆ. ನಿಮಗೆ ಫುಲ್ ಮಾರ್ಕ್ಸ್ ಬೇಕು ಅಂತಂದರೆ. ಓಕೆ, ಈಗ ನಮಗೆ ಕಂಬಷನ್ ಅಂದರೆ ಏನು ಅಂತ ಗೊತ್ತಾಯಿತು ಆ್ಯಂಡ್ ಕಂಬಷನ್ಗಳ ಎಕ್ಸಾಂಪಲ್ಗಳೇನಂತ ಗೊತ್ತಾಯಿತು. ಮಕ್ಕಳೇ, ಈ ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸಲ್ಲಿ ಬರುವಂಥ ಒಂದು ಪ್ರಮುಖವಾದಂಥ ಒಂದು ಕಾನ್ಸೆಪ್ಟೇ ನಿಮ್ಮ ಹೈಡ್ರೋಕಾರ್ಬನ್. ಎಲ್ಲೆಲ್ಲಿ ನೋಡ್ತೀವಿ ಅಂತ ಹೇಳಿ, ಎಲ್ಲ ಟೈಮಲ್ಲೂ ಒಂದೇ ಥರ ಇರುತ್ತಾ ಅಥವಾ ಕಂಬಷನ್ ಆದಾಗ ಅಥವಾ ಬೇರೆ ಏನಾದರೂ ಆಗುತ್ತಾ ಅಂತ ಹೇಳಿ. ಈಗಷ್ಟೇ ಹೇಳಿದೆ ದ್ಯಾಟ್ ನಿಮ್ಗೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಿದೆ ಅಂತ ಹೇಳಿ.
ಈ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಸಿಗುತ್ತಾ? ಎಸ್, ಸಿಕ್ಕೇ ಸಿಗುತ್ತೆ. ಏನು ಅಂತ ಸಹ ಹೇಳ್ತೀನಿ ನೋಡಿ. ಇಲ್ಲಿ ನಮ್ಮ ಹೈಡ್ರೋಕಾರ್ಬನ್ಸ್ 2 ರೀತಿ ಇರುತ್ತೆ, ಕರೆಕ್ಟ್ ಅಲ್ವಾ? ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಮತ್ತೊಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡ್ ಅಂತಂದರೆ ಆಲ್ಕೇನ್ಗಳು, ಅನ್ಸ್ಯಾಚುರೇಟೆಡ್ ಅಂತಂದರೆ ಆಲ್ಕಿನ್ ಹಾಗೂ ಆಲ್ಕೈನ್ಗಳು, ಕರೆಕ್ಟ್ ಅಲ್ವಾ? ಈಗ ಈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಾನು ಕಂಬಷನ್ಗೊಳಗೂಡಿದಾಗ, ಕಂಬಷನ್ ಮಾಡಿಸಿದಾಗ ಏನಾಗಬಹುದು? ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನಾನು ಕಂಬಷನ್ ಮಾಡಿದಾಗ ಏನಾಗಬಹುದು ಅಂತ ಹೇಳಿ. ಆ್ಯಂಡ್ ಅದರಲ್ಲೂ ಸಹ ನಿಮಗೆ 2 ರೀತಿ ಸಿನಾರಿಯೋಸ್ ನೋಡಬೇಕಾಗುತ್ತೆ. ನೋಡಿ ಇಲ್ಲಿ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಓಕೆ, ನೋಡಿ ಇಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇದೆ, ಇಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇದೆ. ನಾವು ಕಂಬಷನ್ ಮಾಡ್ತೀವಿ ಅಂತಂದರೆ ನಾವು ಆಕ್ಸಿಜನ್ ಕೊಡ್ತಾ ಇದ್ದೀವಿ. ಬಟ್ ಅಲ್ಲೂ ಸಹ 2 ರೀತಿ ಸಿನಾರಿಯೋಸ್ಗಳಿದ್ದಾವೆ, ಅಲ್ಲೂ ಸಹ 2 ರೀತಿ ಪಾಸಿಬಿಲಿಟೀಸ್ಗಳಿದ್ದಾವೆ. ಏನೇನಪ್ಪ ಅಂತಂದರೆ, ನಾವು ಕಂಬಷನ್ ಮಾಡ್ತಿದ್ದೀವಿ ಅಂತಂದರೆ 2 ರೀತಿ ಪಾಸಿಬಿಲಿಟೀಸ್. ಒಂದು, ಕಂಪ್ಲೀಟ್ ಆಕ್ಸಿಜನ್ ಕೊಟ್ಟಾಗ, ಪರ್ಫೆಕ್ಟಾಗಿ ನಾವು ಆಕ್ಸಿಜನ್ ಸಪ್ಲೈ ಮಾಡಿದಾಗ ಅದು ಒಂದು ರೀತಿಯ ಕಂಬಷನ್, ಅಂದರೆ ನಾವು ಏನಂತ ಕರಿತೀವಿ? ಕಂಪ್ಲೀಟ್ ಕಂಬಷನ್ ಅಂತ ಕರಿತೀವಿ. ಅದೇ ಡಿಸ್ಟರ್ಬ್ಡ್ ಆಗಿ ನಾವು ಆಕ್ಸಿಜನ್ ಸಪ್ಲೈ ಮಾಡಿದಾಗ, ಅಂದರೆ ಅನ್ಯೂನಿಫಾರ್ಮ್ ಆಗಿ, ಅಂದರೆ ಆಕ್ಸಿಜನ್ ಕೊಡು ಸ್ಟಾಪ್ ಮಾಡು, ಈ ಥರ ಇನ್ಕಂಪ್ಲೀಟಾಗಿ ನಾವು ಆಕ್ಸಿಜನ್ನ ಹೋದಾಗ ಏನಾಗುತ್ತೆ? ಅದು ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ. ಕಂಬಷನ್ ನಾವು 2 ರೀತಿ ನೋಡ್ತೀವಿ. ಒಂದು ಕಂಪ್ಲೀಟ್ ಕಂಬಷನ್ ಅಂದರೆ ಪ್ರಾಪರ್ ಆಗಿ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ಇನ್ಕಂಪ್ಲೀಟ್ ಕಂಬಷನ್ ಆಗುತ್ತೆ, ಇಂಪ್ರಾಪರ್ ಆಗಿ ನಾವು ಆಕ್ಸಿಜನ್ನ ಸಪ್ಲೈ ಮಾಡ್ತೀವಿ. ಪ್ರಾಪರ್ ಹಾಗೂ ಇಂಪ್ರಾಪರ್. ಓಕೆನಾ? ಈಗ ನಮಗೆ ಪ್ರಾಪರ್ ಆದಾಗ ಏನಾಗುತ್ತೆ, ಇಂಪ್ರಾಪರ್ ಆದಾಗ ಏನಾಗುತ್ತೆ ನೋಡೋಣ. ಮೊದಲನೇದಾಗಿ ನಮ್ಮ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ನ ತಗೊಳ್ಳೋಣ, ವಿಚ್ ಇಸ್ ನಮ್ಮ ಆಲ್ಕೇನ್ಸ್. ಅದು ಬ್ಯೂಟೇನ್ ಆಗಿರ್ಬೋದು, ಪ್ರೋಪೇನ್ ಆಗಿರ್ಬೋದು, ನಮ್ಮ LPG ಗ್ಯಾಸಲ್ಲಿ ಯೂಸ್ ಮಾಡ್ತೀವಲ್ಲಪ್ಪ ಅದೇ. ಈಗ ನಾವು ಕಂಪ್ಲೀಟ್ ಕಂಬಷನ್ ಮಾಡಿದಾಗ ನಮಗೇನಾಗುತ್ತೆ? ನಮಗೆ ಪ್ಯೂರ್ ಬ್ಲೂಯಿಶ್ ಫ್ಲೇಮ್ ಒಬ್ಟೇನ್ ಆಗುತ್ತೆ. ನನಗೆ ಕಂಪ್ಲೀಟ್ ಕಂಬಷನ್ ಅಂತಂದರೆ ಪ್ರಾಪರ್ ಆಕ್ಸಿಜನ್ ಕೊಟ್ಟಾಗ, ಓಕೆ, ಪ್ರಾಪರ್ ಆಗಿ ಆಕ್ಸಿಜನ್ ಕೊಟ್ಟಾಗ ನನ್ನ ಒಂದು ಸ್ಯಾಚುರೇಟೆಡ್ ಕಾರ್ಬನ್ ನನಗೆ ಬ್ಲೂಯಿಶ್ ಫ್ಲೇಮ್ ಕೊಡುತ್ತೆ, ಪ್ಯೂರ್ ಕ್ಲೀನ್ ಬ್ಲೂಯಿಶ್ ಫ್ಲೇಮ್ ಕೊಡುತ್ತೆ. ಅದೇ ನಾನು ಇಂಪ್ರಾಪರ್ ಆಕ್ಸಿಜನ್ ಕೊಟ್ಟಾಗ ಅಥವಾ ಇನ್ಕಂಪ್ಲೀಟ್ ಕಂಬಷನ್ ಮಾಡಿದಾಗ ಏನಾಗುತ್ತೆ? ನನ್ನ ಒಂದು ಸ್ಯಾಚುರೇಟೆಡ್ ಕಾರ್ಬನ್ ವಿಲ್ ನಾಟ್ ಗಿವ್ ಮೀ ಪ್ಯೂರ್ ಕ್ಲೀನ್ ಬ್ಲೂಯಿಶ್ ಫ್ಲೇಮ್. ಇನ್ಸ್ಟೆಡ್ ನನಗೇನು ಸಿಗುತ್ತೆ? ನನಗೆ ಯೆಲ್ಲೋಯಿಶ್ ಸೂಟಿ ಫ್ಲೇಮ್ ಸಿಗುತ್ತೆ. ನೀವು ಕೇಳ್ಬೋದು, ಸರ್ ಎಲ್ಲಿ ನೋಡ್ಬೋದು ಇದನ್ನು ಅಂತ ಹೇಳಿ. ನಿಮ್ಮ ಮನೆಯಲ್ಲಿರುವಂಥ ಅಡುಗೆ ಮನೆಯಲ್ಲಿ ನೀವು ನೋಡ್ಬೋದು. ಪ್ರತಿ ಬಾರಿ ನಿಮಗೆ ಅಡುಗೆ ಮಾಡಬೇಕಿದ್ರೆ ನಿಮ್ಮ ಸ್ಟೌವಲ್ಲಿ ಬರ್ನರ್ಸ್ ಅಂತ ಇರ್ತವೆ, ಕರೆಕ್ಟ್ ಅಲ್ವಾ? ನಾವು ಬರ್ನರ್ಸ್ಗೆ ರಂಧ್ರಗಳಿರ್ತವೆ, ಅಂದರೆ ಹೋಲ್ಸ್ಗಳಿರ್ತವೆ. ನಾವು ಆ ಹೋಲ್ಸಿಂದ ನಿಮಗೇನಾಗುತ್ತೆ? ನಿಮ್ಮ ಫ್ಲೇಮ್ ಬರ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ನಿಮಗೆ ನಿಮ್ಮ ಒಂದು ಆ ಏನು ಹೋಲ್ಸ್ ಇರ್ತವಲ್ಲ ಬರ್ನರ್ಸಲ್ಲಿ, ಅಲ್ಲಿ ಕಂಪ್ಲೀಟಾಗಿ ಆಕ್ಸಿಜನ್ ಸಪ್ಲೈ ಇದೆ ಅಂತಂದರೆ ನಮಗೇನಾಗುತ್ತೆ? ಬ್ಲೂಯಿಶ್ ಕಲರ್ ಫ್ಲೇಮ್ ಬರುತ್ತೆ ನಮ್ಮ ಒಂದು ಅಡುಗೆ ಮಾಡಬೇಕಿದ್ರೆ. ಸಪೋಸ್ ನಿಮ್ಮ ಒಂದು ಅಡುಗೆ ಮನೆನ ತುಂಬ ಗಲೀಜಾಗಿ ಇಟ್ಕೊಂಡಿರ್ತೀರಾ, ಕ್ಲೀನ್ ಮಾಡಲ್ಲ ಸ್ಟವ್ನ, ನಿಮ್ಮ ಒಂದು ಆಹಾರದ ಪದಾರ್ಥ ಏನಾದರೂ ಅಲ್ಲಿ ಸಿಗಾಕೊಂಡಿದ್ದಾಗ ಏನಾಗುತ್ತೆ? ಆಕ್ಸಿಜನ್ನಿನ ಸಪ್ಲೈ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಆಮ್ಲಜನಕದ ಸಪ್ಲೈ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗೇನಾಗುತ್ತೆ? ನೀವು ಇಗ್ನೈಟ್ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಸಹ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಲೂ ಕಲರ್ ಫ್ಲೇಮ್ ಬರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ಯೆಲ್ಲೋಯಿಶ್ ಫ್ಲೇಮ್ ಸಹ ಬರ್ಬೋದು. ಈ ಯೆಲ್ಲೋ ಕಲರ್ಡ್ ಫ್ಲೇಮ್ ಬಂದಾಗ ಏನಾಗುತ್ತೆ? ನಿಮಗೆ ಆ ಯೆಲ್ಲೋಯಿಶ್ ಸೂಟಿ ಫ್ಲೇಮ್ ಒಬ್ಟೇನ್ ಆಗುವಂಥದ್ದು ನೀವು ನೋಡಿರ್ಬೋದು. ಇವಾಗ ನೀವು ಪಾತ್ರೆ ಅಡಿ ನೋಡಿದಾಗ ಏನಾಗುತ್ತೆ? ಕೆಲವೊಮ್ಮೆ ಪಾತ್ರೆ ಅಡಿ ತುಂಬ ಕಪ್ಪಾಗಿಬಿಟ್ಟಿರುತ್ತೆ, ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿಬಿಟ್ಟಿರುತ್ತೆ. ಯಾತಕ್ಕೆ ಅಂತಂದರೆ ಅಲ್ಲಿ ಇನ್ಕಂಪ್ಲೀಟ್ ಕಂಬಷನ್ ಆಗ್ತಾ ಇದೆ. ಎಲ್ಲಾದರೂ ನೀವು ನಿಮ್ಮ ಪಾತ್ರೆಗಳು ಅಥವಾ ನಿಮ್ಮ ತವ ಏನಾದರೂ ಕಪ್ಪು ಬಣ್ಣಕ್ಕೆ ಟರ್ನ್ ಆಗ್ತಿದೆ ಅಂತಂದರೆ ದಯವಿಟ್ಟು ಅದನ್ನು ನಿಮ್ಮ ಅಮ್ಮಂದಿರಿಗೆ ಅಥವಾ ನಿಮ್ಮ ಅಕ್ಕಂದಿರಿಗೆ ಅದನ್ನು ತಿಳಿಸಿ, ಓಕೆನಾ? ಅಲ್ಲಿ ಪ್ರಾಪರಾಗಿ ಇಗ್ನಿಷನ್ ಆಗ್ತಿಲ್ಲ, ಕಂಬಷನ್ ಆಗ್ತಿಲ್ಲ ಅಂತ ಹೇಳಿ. ಇದೊಂದೇ ಜಾಗದಲ್ಲಿ ಅಂತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರ, ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಮಂಗಳಾರತಿ ಅಂತ ಕೊಡ್ತಾರೆ ಅಲ್ವಾ? ಆರತಿ ತಟ್ಟೆಯಲ್ಲಿ ನಿಮಗೆ ಕ್ಯಾಂಫರ್ ಇಟ್ಟಿರ್ತಾರೆ, ಅಂದರೆ ನಿಮ್ಮ ಕ್ಯಾಂಫರ್ ಇಟ್ಟಿರ್ತಾರಲ್ವಾ? ಈ ಕ್ಯಾಂಫರ್ನ ನೀವು ಇಗ್ನೈಟ್ ಮಾಡಿದಾಗ, ಈ ಕರ್ಪೂರನ ನೀವು ಇಗ್ನೈಟ್ ಮಾಡಿದಾಗ ನೀವು ಅದನ್ನು ಆರತಿ ಮಾಡೋದಕ್ಕೆ ಉಪಯೋಗಿಸ್ತೀರ. ನೀವು ಆರತಿ ತಗೊಳ್ಳಿ ಅಂತ ಹೇಳಿ ನಿಮಗೆ ಹಿಂಗೆ ನೀವೇನೋ 2 ಕೈ ಇಡ್ತೀರೋ 1 ಕೈ ಇಡ್ತೀರೋ ನಿಮಗೆ ಬಿಟ್ಟಿದ್ದು. ಸೊ ಹಿಂಗೆ ಹಿಟ್ಟಾಗ ಏನಾಗುತ್ತೆ? ನಿಮಗೆ
ಜಾಸ್ತಿ ಹೊತ್ತು ಏನಾದರೂ ನೀವು ಅದನ್ನು ಕರ್ಪೂರದ ಮೇಲೆ ನೀವು ಕೈ ಇಟ್ಟಿರ್ತೀರ ಅಂತಂದರೆ ನಿಮಗೆ ಈ ಅಂಗೈಯಲ್ಲಿ ಕಪ್ಪು ಬಣ್ಣ ಸೃಷ್ಟಿಸ್ತಾ ಹೋಗುತ್ತೆ. ಸೂಟಿ ಕಲರ್ಡ್ ಒಟ್ಟು ಬ್ಲ್ಯಾಕ್ ಕಲರ್ಡ್ ಏನು ಇಲ್ಲಿ ಕಪ್ಪು ಬಣ್ಣ ಇಲ್ಲಿ ಇದಾಗುತ್ತೆ. ಅದನ್ನು ನಾವು ಸೂಟಿ ಫ್ಲೇಮ್, ಯೆಲ್ಲೋಯಿಶ್ ಸೂಟಿ ಫ್ಲೇಮಿಂದ ಕ್ರಿಯೇಟ್ ಆಗಿರುವಂಥದ್ದು ಅಂತ ಹೇಳ್ತೀವಿ ನಾವು. ಓಕೆ, ಸೊ ಬಿಕಾಸ್ ಇನ್ಕಂಪ್ಲೀಟ್ ಆಕ್ಸಿಜನ್ ಕೊಟ್ಟಾಗ. ಓಕೆ, ನಾವು ಈ ರೀತಿ ಎನಿ ಎಕ್ಸಾಂಪಲ್ಸ್ ಕೊಡ್ಬೋದು, ಬಟ್ ನಾನು ನಿಮಗೆ ಸಣ್ಣ 2 ಎಕ್ಸಾಂಪಲ್ ಕೊಟ್ಟಿರೋದು. ಓಕೆ, ಇವಾಗಲೂ ನೆನ್ಪಿಟ್ಕೊಳ್ಳಿ ದಟ್ ನಿಮ್ಮ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಲ್ಲಿ ಕಂಪ್ಲೀಟ್ ಕಂಬಷನ್ ಆದಾಗ ನಮಗೆ ಪ್ರಾಪರ್ ಆಕ್ಸಿಜನ್ ಕೊಟ್ಟಾಗ ನಮಗೆ ಪ್ಯೂರ್ ಕ್ಲೀನ್ ಬ್ಲೂಯಿಶ್ ಫ್ಲೇಮ್ ಕೊಡುತ್ತೆ. ಇದರಿಂದ ಏನು ಅರ್ಥ ಆಗುತ್ತೆ ದಟ್ ಇಲ್ಲಿ ನನಗೆ ಕಾರ್ಬನ್ ಡೈಆಕ್ಸೈಡ್ ಒಬ್ಟೇನ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದೇ ಇನ್ಕಂಪ್ಲೀಟ್ ಆಕ್ಸಿಜನ್ ಕೊಟ್ಟಾಗ ಅಥವಾ ಇಂಪ್ರಾಪರ್ ಆಗಿ ನಾವು ಆಕ್ಸಿಜನ್ ಕೊಟ್ಟಾಗ, ಇನ್ಕಂಪ್ಲೀಟ್ ಕಂಬಷನ್ ಮಾಡಿದಾಗ ಏನಾಗುತ್ತೆ, ಯೆಲ್ಲೋಯಿಶ್ ಸೂಟಿ ಫ್ಲೇಮ್ ಕೊಡುತ್ತೆ. ಅಂತಂದರೆ ನನಗೆ ಕಾರ್ಬನ್ ಮೊನಾಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇದೆ, ವಿಚ್ ಇಸ್ ಅ ವೆರಿ ಪಾಯ್ಸನಸ್ ಗ್ಯಾಸ್. ಕಾರ್ಬನ್ ಮೊನಾಕ್ಸೈಡ್ ಅನ್ನುವಂಥ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಇಸ್ ವೆರಿ 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 ಡೇಂಜರಸ್. ಓಕೆ, ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಲ್ಲಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಏನಾಗುತ್ತೆ ಅಂತಂದರೆ, ನೋ ಮ್ಯಾಟರ್ ನೀವು ಕಂಪ್ಲೀಟ್ ಕಂಬಷನ್ ಆದರೂ ಮಾಡಿ, ಇನ್ಕಂಪ್ಲೀಟ್ ಕಂಬಷನ್ ಆದರೂ ಮಾಡಿ, ನಿಮಗೆ ಯೆಲ್ಲೋಯಿಶ್ ಸೂಟಿ ಫ್ಲೇಮೇ ಕೊಡುತ್ತೆ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತಂದರೆ ನಿಮ್ಮ ಆಲ್ಕೀನ್ ಹಾಗೂ ಆಲ್ಕೈನ್ಗಳು. ಇಲ್ಲಿ ನಿಮಗೆ ನೀವು ಪ್ರಾಪರಾಗಿ ಆಕ್ಸಿಜನ್ ಕೊಟ್ಟರು, ನೀವು ಪ್ರಾಪರಾಗಿ ಆಕ್ಸಿಜನ್ ಕೊಡದೇ ಇದ್ದರೂ ನಿಮಗೆ ಯೆಲ್ಲೋಯಿಶ್ ಸೂಟಿ ಫ್ಲೇಮೇ ಕೊಡುತ್ತೆ. ಅರ್ಥ ಆಗ್ತಿಲ್ಲ ಮಕ್ಕಳೇ? ನೋಡಿ, ಇಲ್ಲಿ ಕಂಬಷನ್ ಅಂದರೆ ಏನು ಅಂತ ತಿಳಿಸ್ಕೊಟ್ಟೆ, ಕಂಬಷನ್ ಡೆಫಿನೇಷನ್ ತಿಳಿಸ್ಕೊಟ್ಟೆ, ಅದರ ಎಕ್ಸಾಂಪಲ್ಗಳು ತಿಳಿಸ್ಕೊಟ್ಟೆ, ಹಾಗೆ ಸ್ಯಾಚುರೇಟೆಡ್ ಹಾಗೂ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸಲ್ಲಿ ಯಾವ ರೀತಿಯ ಫ್ಲೇಮ್ಗಳು ಕೊಡ್ತವೆ, ಯಾವ ರೀತಿಯ ಪ್ರಾಡಕ್ಟ್ಗಳು ಒಬ್ಟೇನ್ ಆಗ್ತವೆ ಅಂತ ಸಹ ನಿಮ್ಗೆ ತಿಳಿಸ್ಕೊಟ್ಟೆ. ಈಗ ಅದನ್ನು ಆ್ಯಕ್ಚುಲ್ ಆಗಿ ನೋಡ್ತೀವಿ ಅಂತಂದರೆ ಈ ರೀತಿ ಇರುತ್ತೆ. ನೋಡಿ ಇಲ್ಲಿ ಮಕ್ಕಳೇ. ಸೊ ಮಕ್ಕಳೇ, ಈಗ ನಿಮಗೆ 2 ರೀತಿಯ ಕಂಬಷನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಅಲ್ಲಿ ಕಂಪ್ಲೀಟ್ ಕಂಬಷನ್, ಇಲ್ಲಿ ಇನ್ಕಂಪ್ಲೀಟ್ ಕಂಬಷನ್. ಅಲ್ಲಿ ಕಂಪ್ಲೀಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇಲ್ಲಿ ಇನ್ಕಂಪ್ಲೀಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ನೋಡಿ, ಇಲ್ಲಿ ನನಗೆ ಪ್ಯೂರ್ ಕ್ಲೀನ್ ಬ್ಲೂಯಿಶ್ ಫ್ಲೇಮ್ ಕೊಡ್ತಾ ಇದೆ, ಇಲ್ಲಿ ನನಗೆ ಯೆಲ್ಲೋಯಿಶ್ ಸೂಟಿ ಫ್ಲೇಮ್ ಕೊಡ್ತಾ ಇದೆ. ಕಪ್ಪು ಬಣ್ಣ ಕೊಡುತ್ತೆ. ಯೆಲ್ಲೋ ಕಲರ್ ಫ್ಲೇಮ್ ಮೇಲ್ಗಡೆ ಕಪ್ಪು ಬಣ್ಣ. ಈ ಕರ್ಪೂರ ಹಚ್ಚಿದಾಗ ಹೆಂಗೆ ನಮಗೆ ಕಪ್ಪು ಬಣ್ಣ ನಮಗೆ ಹೊಗೆ ಆಗೋಗ್ತಲ್ಲ, ಅದು ನಮಗೆ ಯೆಲ್ಲೋಯಿಶ್ ಸೂಟಿ ಫ್ಲೇಮ್, ಕಪ್ಪು ಬಣ್ಣದ ಫ್ಲೇಮ್. ಅರ್ಥ ಆಗ್ತಿಲ್ವಾ? ಕಪ್ಪು ಬಣ್ಣಕ್ಕೆ ನಮಗೆ ಹೊಗೆ ಕೊಡ್ತಾ ಹೋಗುತ್ತೆ. ಓಕೆ, ಇದು ಕಂಪ್ಲೀಟ್ ಕಂಬಷನ್, ಇದು ಇನ್ಕಂಪ್ಲೀಟ್ ಕಂಬಷನ್. ಯಾವ ಮಕ್ಕಳಿಗೆ ಅದು ಅರ್ಥ ಆಗಿರಲಿಲ್ವೋ ಅದು ಈ ರೀತಿ ಇರುತ್ತೆ ಅಂತ ಮಕ್ಕಳೇ. ನೋಡಿ, ಇಲ್ಲಿ ಈ ಬರ್ನರ್ ಎಷ್ಟು ಕ್ಲೀನ್ ಆಗಿರುತ್ತೆ. ಈ ಬರ್ನರ್ ನೋಡಿ, ಇಲ್ಲಿ ಏನೇನೋ ಒಟ್ಟು ಸಿಗಾಕೊಂಡು ಹೆಂಗಾಗಿದೆ. ಅರ್ಥ ಆಗ್ತಿಲ್ವಾ? ಸೊ ಇದು ನಿಮ್ಮ ಮೊದಲನೇ ಕಾನ್ಸೆಪ್ಟ್ ಅಥವಾ ಮೊದಲನೇ ರಿಯಾಕ್ಷನ್ ಆಗಿತ್ತು, ವಿಚ್ ಇಸ್ ಕಂಬಷನ್ ರಿಯಾಕ್ಷನ್. ಈಗ 2ನೇ ರಿಯಾಕ್ಷನ್ ನೋಡೋದಾದ್ರೆ, ಸೊ ಮಕ್ಕಳೇ, ಈಗ ನಮಗೆ 2ನೇ ರೀತಿಯ ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಬೇಕಾಗಿದೆ. ಅದೇ ನಿಮ್ಮ ಆಕ್ಸಿಡೇಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಆಕ್ಸಿಡೇಷನ್. ಈಗಾಗಲೇ ನಿಮಗೆ ಆಕ್ಸಿಡೇಷನ್ ಅಂದರೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀವಿ, ಬಟ್ ಈ ಆಕ್ಸಿಡೇಷನ್ನ ಡೆಫಿನೇಷನ್ ಏನಾಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆನಾ ಮಕ್ಕಳೇ? ಸೊ ಈ ಆಕ್ಸಿಡೇಷನ್ ಅಂತಂದರೆ ನಿಮಗೆ 3 ರೀತಿಯ ಡೆಫಿನೇಷನ್ ಬರುತ್ತೆ, ಬಟ್ ಈ ಒಂದು ಚಾಪ್ಟರ್ಗೆ 2 ರೀತಿಯ ಡೆಫಿನೇಷನ್ ಅಷ್ಟೇ ಸಾಕು. ಸೊ ಆಕ್ಸಿಡೇಷನ್ ಅಂದರೆ ಏನಾಗಿದೆ? ಇಟ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ಆಕ್ಸಿಜನ್ ಟು ದ ಕಾಂಪೌಂಡ್. ಒಂದು ಕಾರ್ಬನ್ನಿನ ಸಂಯುಕ್ತಕ್ಕೆ ನೀವೇನಾದರೂ ಆಕ್ಸಿಜನನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಅದು ನಿಮ್ಗೇನಾಗುತ್ತೆ? ಆಕ್ಸಿಡೇಷನ್. ಅಥವಾ ಇಟ್ ಈಸ್ ರಿಮೂವಲ್ ಆಫ್ ಹೈಡ್ರೋಜನ್. ರಿಮೂವಲ್ ಆಫ್ ವಾಟ್? ಹೈಡ್ರೋಜನ್. ಒಂದು ಕಾರ್ಬನ್ನಿನ ಸಂಯುಕ್ತದಿಂದ ಹೈಡ್ರೋಜನ್ ಆಟಮ್ಸ್ನ, ಹೈಡ್ರೋಜನ್ ಅಣುಗಳನ್ನ ನಾನು ರಿಮೂವ್ ಮಾಡ್ತೀನಿ ಅಂತಂದರೆ ಅದು ಸಹ ನಮಗೇನಾಗುತ್ತೆ? ನಮ್ಮ ಆಕ್ಸಿಡೇಷನ್. ಇದನ್ನು ಹೊರತುಪಡಿಸಿ ನೀವು ಎಲೆಕ್ಟ್ರಾನ್ಸ್ ಸಹ ಹೇಳ್ಬೋದು. ಅಂತಂದರೆ ಒಂದು ಕಾಂಪೌಂಡಿಂದ ಎಲೆಕ್ಟ್ರಾನ್ಸ್ನ ಕಳ್ಕೊತಿದೆ ಒಂದು ಕಾಂಪೌಂಡ್ ಅಂತಂದರೆ ಅದು ಸಹ ನಮಗೇನಾಗುತ್ತೆ? ಆಕ್ಸಿಡೇಷನ್. ಬಟ್ ನಿಮ್ಮ ಒಂದು ಸಿಲೆಬಸ್ಗೆ ಈ ಒಂದು ಚಾಪ್ಟರ್ಗೆ ಈ 2 ಡೆಫಿನೇಷನ್ಗಳೇ ಸಾಕು. 2 ಡೆಫಿನೇಷನ್ಗಳೇ ಸಾಕು. ಹೇಳ್ತಾ ಮಕ್ಕಳೇ, ಈಗ ನಿಮಗೆ ಈ ಆಕ್ಸಿಡೇಷನ್ ಅನ್ನೋದನ್ನು ಯಾವ ರೀತಿ ಕಲಿಬೋದು ಅಂತ ಹೇಳಿ ನಿಮಗೆ ಒಂದು ಎಕ್ಸಾಂಪಲ್ಗಳ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಿಮಗೆ ಎಕ್ಸಾಂಪಲ್ ಇದೆ ಇಲ್ಲಿ ನಿಮಗೆ, ಆ್ಯಂಡ್ ಅದರ ಮೆಕ್ಯಾನಿಸಮ್ ಸಹ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಎಕ್ಸಾಂಪಲ್ ಏನು ಹೇಳುತ್ತೆ ನೋಡೋಣ. ಎಕ್ಸಾಂಪಲ್ ಏನು ಹೇಳ್ತಿದೆ? ಎಥನಾಲ್ ಅನ್ನುವಂತಹ ಒಂದು ಆಲ್ಕೋಹಾಲನ್ನು ನಾವೇನಾದರೂ ನಮ್ಮ ರಿಯೇಜೆಂಟ್ಗಳು ಯಾವುದು? ನಮ್ಮ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದು? ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಗೂ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ಹೀಟ್ ಮಾಡಿದಾಗ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ನಮ್ಮ ಆಲ್ಕೋಹಾಲನ್ನು ಅಥವಾ ಕಾರ್ಬನ್ನಿಂದ ಮಾಡಲ್ಪಟ್ಟ ಒಂದು ಸಂಯುಕ್ತಗಳನ್ನು ಯಾವುದು? ನನ್ನ ಎಥನಾಲನ್ನು ನಾನೇನಾದರೂ ಆಕ್ಸಿಡೈಸ್ ಮಾಡಿದಾಗ ಯಾವುದರ ಪ್ರೆಸೆನ್ಸಲ್ಲಿ? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್
ಹಾಗೂ ನಮ್ಮ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ನನ್ನ ಒಂದು ಎಥನಾಲ್ ಎಥನೋಯಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ. ನನ್ನ ಒಂದು ಎಥನಾಲ್ ಎಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಂಪಲ್. ಎಥನಾಲ್ ಅನ್ನು ನೀವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ತಿಳ್ಕೊಳ್ಳಿ, ಎಥನಾಲ್ ಅನ್ನ ಕಾರ್ಬನ್ ಇಂದ ಮಾಡಲ್ಪಟ್ಟ ಒಂದು ಸಂಯುಕ್ತ ಎಥನಾಲ್ ಅನ್ನ ನಾನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಆಲ್ಕಲೈನ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಗೂ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆಗೆ ಹೀಟ್ ಮಾಡಿದಾಗ ನನ್ನ ಒಂದು ಎಥನಾಲ್ ಗೆಟ್ಸ್ ಕನ್ವರ್ಟೆಡ್ ಇಂಟು ವಾಟ್ ಮಕ್ಕಳೇ, ಎಥನೋಯಿಕ್ ಆಸಿಡ್. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಇಲ್ಲಿ ನನಗೆ ಆಕ್ಸಿಡೇಷನ್ ಎಲ್ಲಾಗ್ತಿದೆ, ಅಡಿಷನ್ ಆಫ್ ಆಕ್ಸಿಜನ್ ಎಲ್ಲಾಗ್ತಿದೆ, ರಿಮೂವಲ್ ಆಫ್ ಹೈಡ್ರೋಜನ್ ಎಲ್ಲಾಗ್ತಿದೆ ಅಂತ ಹೇಳಿ. ಅದಕ್ಕೆ ಅಂತ ನಿಮಗೆ ಮೆಕ್ಯಾನಿಸಮ್ ಸಹ ತಂದಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ ಇದು ನನ್ನ ಎಥನಾಲ್ CH3C2OH H2OH CH3CH2OH. ಓಕೆ, ನಾವು CH3CH2OH ಅಲ್ಲಿ ನನಗೇನಾಗ್ತಿದೆ, ನನ್ನ ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಗಳು ನನಗೆ ನನ್ನ ಸ್ಟ್ರಾಂಗ್ ಆಕ್ಸಿಡೈಸಿಂಗ್, ಇವೆಲ್ಲ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತೀವಿ ಇದನ್ನು. ಏನಕ್ಕೆ ಸರ್ ಸ್ಟ್ರಾಂಗು, ಏನಕ್ಕೆ ವೀಕು ಹೇಳ್ತೀನಿ ನಾನು. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಈ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನನಗೆ ಇಲ್ಲಿರುವಂತಹ ಹೈಡ್ರೋಜನ್ಗಳು ಏನಾಗ್ತವೆ, ಎಲಿಮಿನೇಟ್ ಆಗ್ತವೆ. ಇಲ್ಲಿರುವಂತಹ ಹೈಡ್ರೋಜನ್ಗಳು ಎಲಿಮಿನೇಟ್ ಆಗ್ತವೆ. ಸೊ ಎಲಿಮಿನೇಟ್ ಆಗ್ತಿದ್ರೆ ಏನಾಗ್ತಿದೆ ಇಲ್ಲಿ, ರಿಮೂವಲ್ ಆಫ್ ವಾಟ್, ಹೈಡ್ರೋಜನ್. ಆಕ್ಸಿಡೇಷನ್ ಆಯ್ತಾ, ರಿಮೂವಲ್ ಆಫ್ ಹೈಡ್ರೋಜನ್, ಆಕ್ಸಿಡೇಷನ್. ಈಗ ನನಗೆ ಕಾರ್ಬನ್ಗೆ ಎಷ್ಟು ಬಾಂಡ್ ಇದೆ ಅವಾಗ, 1 2 ಅಷ್ಟೇ. ಸೊ ಕಾರ್ಬನ್ ಇವಾಗ ಆ ಒಂದು ಕಾರ್ಬನ್ ತುಂಬ ಅನ್ಸ್ಟೇಬಲ್ ಆಗಿದೆ, ಆ ಪೊಸಿಷನ್ ಅನ್ಸ್ಟೇಬಲ್ ಆಗಿದೆ. ಸ್ಟೇಬಲ್ ಮಾಡಬೇಕು, ಅವಾಗ ಏನು ಮಾಡ್ತೀವಿ, ನಮ್ಮ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ನ ಆ್ಯಕ್ಟ್ ಮಾಡಿಸ್ತೀವಿ. ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ, ನನಗೆ ಆಕ್ಸಿಜನ್ ಸಪ್ಲೈ ಆಗ್ತಿದೆ, ಆಕ್ಸಿಜನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆಕ್ಸಿಜನ್ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ, ನನ್ನ ಒಂದು ಈ ಅನ್ಸ್ಟೇಬಲ್ ಆಗಿರುವಂಥ ಕಾಂಪೌಂಡ್ ಗೆಟ್ಸ್ ಸ್ಟೇಬಲ್, ಫಾರ್ಮಿಂಗ್ ವಾಟ್ ಮಕ್ಕಳೇ, ಎಥನೋಯಿಕ್ ಆಸಿಡ್. ಈ ರೀತಿ ಇರುತ್ತೆ. ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ CH3C∩OH ಎಥನೋಯಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಎಥನೋಯಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿಲ್ವಾ ನೋಡಿ, ಇಲ್ಲಿ ನನಗೆ ಆಕ್ಸಿಜನ್ ಸಹ ಆ್ಯಡ್ ಆಯಿತು, ಹೈಡ್ರೋಜನ್ ಸಹ ರಿಮೂವ್ ಆಯಿತು. ಸೊ ಇಟ್ ಈಸ್ ಆಕ್ಸಿಡೇಷನ್. ನನ್ನ ಒಂದು ಎಥನಾಲನ್ನು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ರಿಯಾಕ್ಟ್ ಮಾಡಿದಾಗ 2 ಹೈಡ್ರೋಜನ್ ಎಲಿಮಿನೇಟ್ ಆಯಿತು. ಎಲಿಮಿನೇಟ್ ಆಗ ಆ ಪೊಸಿಷನ್ಗೆ ಏನು ಬಂತು, ನನಗೆ ಆಕ್ಸಿಜನ್ ಸಹ ಬಂತು. ಎಥನಾಲಿಂದ ಎಥನೋಯಿಕ್ ಆಸಿಡ್. ಈಗ ನೀವು ಪ್ರಶ್ನೆ ಮಾಡ್ಬೋದು, ಸರ್ ಈ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಏನು, ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ಏನು, ಆ್ಯಂಡ್ ಪರ್ಟಿಕ್ಯುಲರ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು ಅಂತ ಹೇಳಿ. ಸಿ ಮಕ್ಕಳೇ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ಏನು, ಇಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಪ್ರೊವೈಡ್ಸ್ ಆಕ್ಸಿಜನ್ ಟು ಅನದರ್ ಕಾಂಪೌಂಡ್ ಕಾಸಿಂಗ್ ಇಟ್ ಟು ಬಿಕಮ್ ಆಕ್ಸಿಡೈಸ್ಡ್. ಅಂತಂದರೆ ಇದು ಮತ್ತೊಂದು ಕಾಂಪೌಂಡನ್ನು ಆಕ್ಸಿಡೇಷನ್ಗೆ ಒಳಪಡಿಸುತ್ತೆ. ನೋಡಿ ಮತ್ತೊಮ್ಮೆ ಹೇಳ್ತೀನಿ, ಇಟ್ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಪ್ರೊವೈಡ್ಸ್ ಆಕ್ಸಿಜನ್ ಟು ಅನದರ್ ಕಾಂಪೌಂಡ್. ಮತ್ತೊಂದು ಕಾಂಪೌಂಡ್ ಆಕ್ಸಿಡೇಷನ್ ಆಗಲಿ ಅಂತ ಹೇಳಿ ಏನು ಒಂದು ಹೆಲ್ಪ್ ಮಾಡುತ್ತಲ್ಲ, ಅದೇ ನಮ್ಮ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಮಕ್ಕಳು, ಈಗ ನಿಮಗೆ ಒಂದು ಪ್ರಶ್ನೆ ಅಂತ ಹುಟ್ಟೇ ಇರುತ್ತೆ, ಏನಪ್ಪ ಅಂತಂದರೆ ಅದೇ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಗೂ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್. ನೀವು ಪ್ರಶ್ನೆ ಮಾಡ್ಬೋದು, ಸರ್ ಈ ಆಕ್ಸಿಡೈಸಿಂಗ್ ಏಜೆಂಟ್ ಎರಡು ಒಂದೇ ಅಲ್ವಾ, ಸ್ಟ್ರಾಂಗ್ ಏನು ವೀಕ್ ಏನು ಅಂತ ಹೇಳಿ. ಸಿ ಮಕ್ಕಳೇ, ಸ್ಟ್ರಾಂಗ್ ಅಂತಂದಾಗ ಅದೇ ಒಂದು ರೀತಿಯ ಒಟ್ಟು ಮೆಕ್ಯಾನಿಸಮ್ ಬರುತ್ತೆ. ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದಾಗ ಅದೇ ಒಂದು ಬೇರೆ ಪ್ರಾಡಕ್ಟ್ ಸಿಗುತ್ತೆ. ಹೇಗೆ ಅಂತ ಹೇಳ್ತೀರಾ ನೋಡಿ ಇಲ್ಲಿ. ಅದಕ್ಕೆ ಅಂತ ನಿಮಗೆ ಒಂದು ಎಕ್ಸಾಂಪಲ್ ತಂದಿದ್ದೀನಿ. ಒಂದು ಆಲ್ಕೋಹಾಲನ್ನು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್, ಮೈಲ್ಡ್ ಆಗಿ ಆಕ್ಸಿಜನ್ ಕೊಡುವಂತಹ ಒಂದು ಏಜೆಂಟಿಗೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಆಲ್ಕೋಹಾಲಿಂದ ನನಗೇನಾಗುತ್ತೆ, ಆಲ್ಡಿಹೈಡ್ ಅಥವಾ ಕೀಟೋನ್ ಕೊಡುತ್ತೆ. ಅದೇ ನನ್ನ ಒಂದು ಆಲ್ಡಿಹೈಡ್ ಹಾಗೂ ಕೀಟೋನನ್ನು ಮತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡುವಂಥ ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನನ್ನ ಆಲ್ಡಿಹೈಡ್ ಅಥವಾ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಟರ್ನ್ ಆಗುತ್ತೆ. ಬಟ್ ನನ್ನ ಆಲ್ಕೋಹಾಲನ್ನು ಒಂದು ಸ್ಟ್ರಾಂಗ್ ಆಗಿ ಇರುವಂಥ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ಗಳು ಯಾವುದು, ನಮ್ಮ ಒಂದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಗೂ ಪೊಟ್ಯಾಷಿಯಂ ಡೈಕ್ರೋಮೇಟ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ಆಲ್ಕೋಹಾಲಿಂದ ಡೈರೆಕ್ಟಾಗಿ ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಕ್ಬಿಡುತ್ತೆ. ನೋಡಿ, ಒಂದು ಸ್ಟೆಪ್ಪನ್ನ ಸ್ಕಿಪ್ಪೇ ಮಾಡಿಬಿಡುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಡಿಫ್ರೆನ್ಸ್ ತಂದಿದ್ದೀವಿ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ. ಸೊ
ಆಲ್ಕೋಹಾಲಿಂದ ಡೈರೆಕ್ಟಾಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೋಗ್ತಿದೆ ಅಂತಂದರೆ ಅರ್ಥ ಮಾಡ್ಕೋಬೇಕು ದಟ್ ಅಲ್ಲಿ ನಾವು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ವಿ ಅಂತ ಹೇಳಿ. ಇಲ್ಲ ಒಂದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ವಿ ಅಂತಂದರೆ ಆಲ್ಕೋಹಾಲಿಂದ ಆಲ್ಡಿಹೈಡ್ ಅಥವಾ ಕೀಟೋನ್ ಆಗಿ ಫಾರ್ಮ್ ಆಗ್ತಿದೆ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಆಯ್ತಾ ಮಕ್ಕಳೇ? ಸೊ ಇವಿಷ್ಟು ನಿಮಗೆ ನಿಮ್ಮ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿದೆ. ಈಗ ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ, ಸೊ ಮಕ್ಕಳೇ ಈಗ ನಮಗೆ ಮೂರನೇ ರೀತಿಯ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ, ವಿಚ್ ಇಸ್ ಅಬೌಟ್ ದ ಅಡಿಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಅಡಿಷನ್. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಟು ಅ ಪರ್ಟಿಕ್ಯುಲರ್ ಕಾಂಪೌಂಡ್. ನೋಡಿ ಮಕ್ಕಳೇ, ಇಲ್ಲಿ ನಾವು ಕಾರ್ಬನ್ನಿನ ಸಂಯುಕ್ತದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ವಿ ಶುಡ್ ಟೇಕ್ ಅ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಈ ಅಡಿಷನ್ ರಿಯಾಕ್ಷನ್ ಏನಾಗ್ತಿದೆ, ನಮಗೆ ನಮ್ಮ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನನ್ನು ಒಂದು ಮಾಲಿಕ್ಯೂಲ್ ಜೊತೆ ನಾವು ಅಡಿಷನ್ ಮಾಡಿದಾಗ ನಮಗೆ ಅನ್ಸ್ಯಾಚುರೇಟೆಡಿಂದ ಸ್ಯಾಚುರೇಟೆಡ್ ಕಾಂಪೌಂಡ್ ಸಿಗ್ತಾ ಇದೆ. ನೋಡಿ ಇಲ್ಲಿ ನನಗೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನಿಂದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಸಿಗ್ತಾ ಇದೆ ಬೈ ಆ್ಯಡಿಂಗ್ ಸಮಥಿಂಗ್. ಆ್ಯಂಡ್ ಆ ಆ್ಯಡ್ ಮಾಡ್ತಿರೋಂಥ ಸಬ್ಸ್ಟೆನ್ಸ್ ಯಾವುದು ಅಥವಾ ಏನದು ಅಂತಂದರೆ ಅದೇ ನಮ್ಮ ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್. ಓಕೆ, ಈ ಹೈಡ್ರೋಜನನ್ನು ನಾವು ನಮ್ಮ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಜೊತೆ ಆ್ಯಡ್ ಮಾಡಿದಾಗ ನನಗೇನಾಗ್ತಿದೆ, ಒಂದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆಗ್ತಿದೆ. ಆ್ಯಂಡ್ ಇಂಥ ಒಂದು ರಿಯಾಕ್ಷನ್ ನಾವು ಹೈಡ್ರೋಜಿನೇಷನ್ ಅಂತ ಸಹ ಕರಿಬೋದು, ಬಿಕಾಸ್ ನಾವಿಲ್ಲಿ ಏನು ಆ್ಯಡ್ ಮಾಡ್ತಾ ಇದ್ದೀವಿ, ಹೈಡ್ರೋಜನ್. ಸೊ ಈ ಅಡಿಷನ್ ರಿಯಾಕ್ಷನ್ನ ನಾವು ಹೈಡ್ರೋಜಿನೇಷನ್ ಅಂತ ಸಹ ಕರಿಬೋದು. ಹೈಡ್ರೋಜಿನೇಷನ್ ಅರ್ಥ ಆಗ್ತಿದೆಯಲ್ವಾ? ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇದು ಯಾವ ರೀತಿ ಆಗುತ್ತೆ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ ತಗೋಬೇಕಾಗುತ್ತೆ. ನೋಡಿ ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ, ಹಾಗೂ ಸುತ್ತ ನಮಗೆ 6 ಗ್ರೂಪ್ಸ್ ಇದಾವೆ. 6 ಗ್ರೂಪ್ಸ್ ಅಂತಂದರೆ ಸೈಡ್ ಚೈನ್ಸ್ ಅಂತ ಹೇಳಿ ಕರಿತೀವಿ. ಬರೆದ್ಬಿಡ್ತೀನಿ ನೋಡಿ, ಇಲ್ಲಿ 6 ಅಂತಂದರೆ ಇದನ್ನು ನಾವು ಸೈಡ್ ಚೈನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾರ್ಬನ್ ಆದರೂ ಆಗಿರಬಹುದು ಅಥವಾ ಕಾರ್ಬನ್ನಿಂದ ಮಾಡಲ್ಪಟ್ಟ ಒಂದು ಸಂಯುಕ್ತ ಸಹ ಆಗಿರ್ಬೋದು. ಇದನ್ನು ಒಟ್ಟು CH3 ಗ್ರೂಪ್ ಆಗಿರ್ಬೋದು, CH3 CH2 ಗ್ರೂಪ್ ಆದರೂ ಆಗಿರ್ಬೋದು, ಅದನ್ನು ಮೀಥೈಲ್ ಅಥವಾ ಈಥೈಲ್ ಗ್ರೂಪ್ ಅಂತ ಸಹ ನಾವು ಕರಿತೀವಿ. ಓಕೆ, ಮೊದಲನೇದಾಗಿ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನ ತಗೋತೀರಾ, ವಿಚ್ ಇಸ್ ನಿಮ್ಮ ಆಲ್ಕೀನ್. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ, ಅದಕ್ಕೆ ಇದು ಆಲ್ಕೀನ್. ಈ ಆಲ್ಕೀನಿಗೆ ನೀವೇನು ಮಾಡ್ತೀರಾ, ನೀವು ಹೈಡ್ರೋಜನ್ ಗ್ಯಾಸನ್ನು ನೀವು ಸಪ್ಲೈ ಮಾಡ್ತೀರಾ. ಯಾವುದಕ್ಕೆ? ನಿಮ್ಮ ಆಲ್ಕೀನಿಗೆ. ಅವಾಗ ಏನಾಗುತ್ತೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಏನಾಗುತ್ತೆ, ಡೈರೆಕ್ಟಾಗಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟರ್ನ್ ಆಗುತ್ತೆ. ಬಟ್ ನೀವು ಪ್ರಶ್ನೆ ಮಾಡಬಹುದು ಇಲ್ಲಿ, ಸರ್ ಇಲ್ಲೇನೋ ಮೇಲೇನೋ ಬರ್ದಿರಾ ನಿಕ್ಕಲ್ ಪ್ಲಾಟಿನಮ್ ಪೆಲಾಡಿಯಂ, ಅದನ್ನು ಕ್ಯಾಟಲಿಸ್ಟ್ ಅಂತ ಸಹ ಹೇಳಿದ್ದೀರಾ ಅಂತ ಹೇಳಿ. ಏನು ಸರ್ ಅದು? ಹೇಳ್ತೀನಿ ಕೇಳಿ. ನೋಡಿ ಇಲ್ಲಿ ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನೀವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಮಾಡಬಹುದು ಜಸ್ಟ್ ಬೈ ಆ್ಯಡಿಂಗ್ ಹೈಡ್ರೋಜನ್ ಗ್ಯಾಸ್. ಬಟ್ ತುಂಬ ಟೈಮ್ ಹಿಡಿಯುತ್ತೆ, ಸಾಕಷ್ಟು ಟೈಮ್ ಹಿಡಿಯುತ್ತೆ, ಆ್ಯಂಡ್ ತುಂಬ ಎಕನಾಮಿಕಲ್ ಅಲ್ಲ, ತುಂಬ ದುಡ್ಡು ಖರ್ಚಾಗುತ್ತೆ. ಆ ಒಂದು ಕಾರಣದಿಂದ ನಾವೇನು ಮಾಡ್ತೀವಿ, ತುಂಬ ಬೇಗ ಈ ಒಂದು ಕ್ರಿಯೆ, ಈ ಒಂದು ಪ್ರಾಸೆಸ್ ತುಂಬ ಬೇಗ ಆಗೋಗ್ಲಿ ಅಂತ ನಾವೇನು ಮಾಡ್ತೀವಿ, ಈ ಒಂದು ಪ್ರಾಸೆಸ್ಸಿಗೆ, ಈ ಒಂದು ರಿಯಾಕ್ಷನ್ಗೆ ನಾವೇನು ಮಾಡ್ತೀವಿ, ನಮ್ಮ ಕ್ಯಾಟಲಿಸ್ಟ್ನ ಆ್ಯಡ್ ಮಾಡ್ತೀವಿ. ಯಾವುದಾದ್ರು ಕ್ಯಾಟಲಿಸ್ಟ್ ಅಂತಂದರೆ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪೆಲಾಡಿಯಂ. ಈ ಪ್ರಶ್ನೆ ಮಾಡ್ಬೋದು, ಸರ್ ಕ್ಯಾಟಲಿಸ್ಟ್ ಅಂತಂದ್ರೆ ಏನು? ಮಕ್ಕಳೇ, ಕ್ಯಾಟಲಿಸ್ಟ್ ಅಂತಂದರೆ ಇದು ಒಂದು ಸಬ್ಸ್ಟೆನ್ಸ್ ಆಗಿರುತ್ತೆ ವಿಚ್ ಸ್ಪೀಡ್ಸ್ ಅಪ್ ದ ರಿಯಾಕ್ಷನ್. ಅಂತಂದರೆ ಇಲ್ಲಿ ತಾನೂ ಏನಾಗಲ್ಲ, ರಿಯಾಕ್ಟೆಂಟ್ಗೂ ಏನು ಮಾಡಲ್ಲ, ಪ್ರಾಡಕ್ಟ್ಗೂ ಏನು ಮಾಡಲ್ಲ, ಬಟ್ ಈ ಒಂದು ಕ್ರಿಯೆನ ತುಂಬ ಬೇಗ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೋಡಿ ಇಲ್ಲಿ ಕ್ಯಾಟಲಿಸ್ಟ್ ಬರ್ತಿದ್ದೀನಿ. ದೀಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಸ್ಪೀಡ್ಸ್ ಅಪ್ ದ ರೇಟ್ ಆಫ್ ದ ರಿಯಾಕ್ಷನ್ ವಿತೌಟ್ ಚೇಂಜಿಂಗ್ ದ ಈಕ್ವಿಲಿಬ್ರಿಯಮ್ ಆಫ್ ದ ಸಿಸ್ಟಮ್. ಇದು ಒಂದು ಸಿಸ್ಟಮ್ ಆಗಿದೆ ಅಂತಂದರೆ ಇಲ್ಲಿ ರಿಯಾಕ್ಟೆಂಟ್ಗೂ ಏನು ಮಾಡಲ್ಲ, ತಾನೂ ಏನೂ ಆಗಲ್ಲ, ಪ್ರಾಡಕ್ಟ್ಗೂ ಏನು ಮಾಡಲ್ಲ, ಬಟ್ ಈ ಪ್ರಾಸೆಸ್ ಕಂಪ್ಲೀಟ್ ಆಗೋಕ್ಕೆ ಬೇಗ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ನೀವು ಹೈಡ್ರೋಜಿನೇಟ್ ಮಾಡಿದಾಗ ಅಥವಾ ಹೈಡ್ರೋಜನನ್ನು ಆ್ಯಡ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪೆಲಾಡಿಯಂ ವಿಚ್ ಇಸ್ ಅವರ್ ಕ್ಯಾಟಲಿಸ್ಟ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಲೈಕ್ ಆಲ್ಕೀನ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿಚ್ ಇಸ್ ನಮ್ಮ ಆಲ್ಕೇನ್. ನೋಡಿ ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇತ್ತು, ಇಲ್ಲಿ 4 ಜಾಗದಲ್ಲಿ ನಮಗೆ 6 ಗ್ರೂಪ್ಸ್ ಇತ್ತು. ಇಲ್ಲಿ ನನಗೆ ಏನಾಗ್ತಿದೆ, ಹೈಡ್ರೋಜನ್ ಆ್ಯಡ್ ಆದಾಗ ನನಗೆ ಈ ಹೈಡ್ರೋಜನ್ ಆ್ಯಡ್ ಆಗ್ತಿದೆ. ಇಲ್ಲಿ ಡಬಲ್ ಬಾಂಡ್ ಇರೋವಂಥದ್ದು ನನಗೆ ಇಲ್ಲಿ ಸಿಂಗಲ್ ಬಾಂಡ್ಸ್ಗಳಾಗಿದ್ದಾವೆ. ಆಲ್ಕೀನಿಂದ ಆಲ್ಕೇನ್ ಆಗ್ತಿದೆ. ಇದು ಇಷ್ಟೇನಾ? ಇಲ್ಲ, ಆಲ್ಕೈನಿಂದ ಸಹ ನಾವು ಆಲ್ಕೇನ್ ಒಬ್ಟೈನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ಮನೇಲಿ ಯೂಸ್ ಮಾಡ್ತಿರಲ್ಲಪ್ಪ, ಸನ್ಫ್ಲವರ್ ಆಯಿಲು ಅಥವಾ ಏನೇನೋ ಆಯಿಲ್ಗಳು ಯೂಸ್ ಮಾಡ್ತಿರಲ್ಲ, ಇದು
ಸಹ ಇದರದೇ ಎಕ್ಸಾಂಪಲ್. ಈಗ ವೆಜಿಟೇಬಲ್ ಆಯಿಲ್ನ ನೀವು ವೆಜಿಟೇಬಲ್ ಘೀ ಕನ್ವರ್ಟ್ ಮಾಡೋದು ಅಂತ ಹೇಳ್ತಾರೆ, ವನಸ್ಪತಿ ಘೀನ ಕನ್ವರ್ಟ್ ಮಾಡೋದು ಅಂತ ಹೇಳ್ತಾರಲ್ಲ, ಅಲ್ಲಿ ಏನೂ ಆಗಲ್ಲ. ಸಿಂಪಲ್ ಏನು ಪ್ರಾಸೆಸ್ ಅಂತ ಗೊತ್ತಾ? ಜಸ್ಟ್ ಹೈಡ್ರೋಜನ್ನ ಆ್ಯಡ್ ಮಾಡ್ತಾರೆ. ಈ ಒಂದು ಆಯಿಲ್ಗಳಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈ ಆಯಿಲ್ಗಳು ಫ್ರೆಶ್ ಆಗಿರಬೇಕು, ಇದರ ಲೈಫ್ ಪೀರಿಯಡ್ ಜಾಸ್ತಿ ಮಾಡಬೇಕು ಅಂತ ಏನು ಮಾಡ್ತಾರೆ, ಹೈಡ್ರೋಜನ್ ಆ್ಯಡ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ, ಈಗ ವೆಜಿಟೇಬಲ್ ಆಯಿಲ್ಸಿಗೆ ನೀವು ಹೈಡ್ರೋಜನ್ ಆ್ಯಡ್ ಮಾಡ್ತೀರಾ ಅಂತಂದರೆ ಅದೇ ನಿಮ್ಮ ಎಕ್ಸಾಂಪಲ್ ಇದು. ಓಕೆ, ವೆಜಿಟೇಬಲ್ ಆಯಿಲಿಂದ ವೆಜಿಟೇಬಲ್ ವನಸ್ಪತಿ ಘೀನ ಮಾಡೋದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು. ಆ್ಯಂಡ್ ಇಲ್ಲೊಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ, ಈ ವೆಜಿಟೇಬಲ್ ಘೀ ಇದೆ ಅಂತ ಹೇಳ್ತಾರಲ್ವಾ, ಇವೆಲ್ಲವೂ ಸಹ ತುಂಬ ಅನ್ಸೇಫ್ ಆಗಿದೆ ಮಕ್ಕಳೇ. ನಿಮಗೆ ನಿಮ್ಮ ಹಾರ್ಟ್ ಬ್ಲಾಕೇಜಸ್ಗಳಾಗೋದು ಇದೇ ಕಾರಣದಿಂದ. ಜಸ್ಟ್ ಅದು ಜಾಸ್ತಿ ದಿವಸ ಬರಲಿ ಅಂತ ಹೇಳೋರು ಏನು ಮಾಡ್ತಾರೆ, ಹೈಡ್ರೋಜಿನೇಷನ್ ಮಾಡ್ತಾರೆ. ಬಟ್ ನಾವೇನು ಮಾಡ್ತೀವಿ, ಅದರಿಂದ ಮಾಡಿದಂಥ ಎಲ್ಲ ಪದಾರ್ಥಗಳನ್ನ ಸೇವಿಸ್ತಾ ಹೋಗ್ತಾ ಇದ್ದೀವಿ. ಓಕೆ, ನಾವು ಎಕ್ಸಾಂಪಲ್ ಅಂತ ಬಂದಾಗ ಇಟ್ ಇಸ್ ಹೈಡ್ರೋಜಿನೇಷನ್ ಆಫ್, ಇಲ್ಲೇ ಬರ್ದಿದ್ದೀನಿ ನೋಡಿ, ಇಲ್ಲಿ ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸ್ ಅಥವಾ ಆ್ಯನಿಮಲ್ ಫ್ಯಾಟ್ಸ್ ಅಂತ ಹೇಳ್ತೀವಿ. ಇದು ಒಂದು ಎಕ್ಸಾಂಪಲ್ ಆಗಿರುತ್ತೆ ನಿಮ್ಮ ಅಡಿಷನ್ ರಿಯಾಕ್ಷನ್ಗೆ. ನೋಡಿ ಇಲ್ಲೇ ಬರ್ದಿದ್ದೀನಿ, ಇಲ್ಲಿ ಒಂದು ಜನರಲ್ ಎಕ್ಸಾಂಪಲ್ಲು, ಇಲ್ಲಿ ಇಲ್ಲಿ ಜನರಲ್ ರಿಯಾಕ್ಷನು, ಇಲ್ಲಿ ಎಕ್ಸಾಂಪಲೇ ಬರ್ತೀನಿ. ಇಲ್ಲಿ ಯಾವ ರೀತಿ ಆಲ್ಕೀನು, ಈಥೀನ ತಗೊಂಡಿದ್ದೀನಿ. ಇಲ್ಲಿ ನನಗೆ ಇಲ್ಲಿ R ಗ್ರೂಪ್ಸ್ ಅಂತ ಹೇಳಿ ಅಂದ್ಕೊಳ್ಳಿ, ಇಲ್ಲಿ R ಗ್ರೂಪ್ಸ್. ಓಕೆ, ಅಥವಾ ಹೈಡ್ರೋಜನ್ ಅಂತ ನೀವು ಅನ್ಕೋಬೋದು. ಈಥೀನ್ ತಗೊಂಡಿದ್ದೀನಿ, ಅಲ್ಲಿ R ಗ್ರೂಪ್ಸ್ ಅಂತ ಆಗಿರ್ಬೋದು, ಅಥವಾ ನೀವು ಹೈಡ್ರೋಜನ್ ಸಹ ಇಟ್ಕೋಬೋದು. ಸೊ ಈಥೇನ ಕನ್ವರ್ಟ್ ಮಾಡಬೇಕು ಅಂತಂದರೆ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪಲ್ಲಾಡಿಯಮ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಆ್ಯಸ್ ಅ ಕ್ಯಾಟಲಿಸ್ಟ್. ಓಕೆ, ನಾವು ಈ ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ, ಈ ಕ್ಯಾಟಲಿಸ್ಟ್ ಮೆಟಲ್ ಸರ್ಫೇಸ್ ಮೇಲೆ ಏನು ಮಾಡ್ತವೆ, ಆಕ್ಟಿವೇಟ್ ಆಗ್ತವೆ. ಸುಮ್ಮನೆ ಇದು ಹೋಗಿ ಹಿಂಗೆ ಅಟ್ಯಾಚ್ ಆಗಲ್ಲ. ಅಥವಾ ಕ್ಯಾಟಲಿಸ್ಟ್ ಅವಶ್ಯಕತೆ ಏನಕ್ಕೆ ಇದೆ ಅಂದರೆ, ಈ ಹೈಡ್ರೋಜನ್ ಗ್ಯಾಸ್ಗಳು ಈ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪಲ್ಲಾಡಿಯಮ್ದು ಮೆಟಲ್ ಸರ್ಫೇಸ್ ಮೇಲೆ ಆಕ್ಟಿವೇಟ್ ಆಗ್ತವೆ. ಆಕ್ಟಿವೇಟ್ ಆದಾಗಲೇ ಇದು ಡಬಲ್ ಬಾಂಡ್ ಮೇಲೆ ಆ್ಯಕ್ಟ್ ಮಾಡುವಂಥದ್ದು. ಆವಾಗಲೇ ನಿಮಗೆ ಈಥೇನ್ ಕನ್ವರ್ಟ್ ಆಗೋದು. ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆ್ಯಡ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ವಿಚ್ ಇಸ್ ನಿಕ್ಕಲ್, ಪ್ಲಾಟಿನಮ್ ಹಾಗೂ ಪಲ್ಲಾಡಿಯಮ್. ಆ್ಯಂಡ್ ಕ್ಯಾಟಲಿಸ್ಟ್ ಅಂದರೆ ಏನು ಅಂತ ಗೊತ್ತಾಯಿತು, ಆ್ಯಂಡ್ ಎಕ್ಸಾಂಪಲ್ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಿಷ್ಟು ನಿಮಗೆ ಅಡಿಷನಲ್ ರಿಯಾಕ್ಷನ್ಸ್ಗಳಾಗಿದ್ದಾವೆ. ಈಗ ನೆಕ್ಸ್ಟ್ ರಿಯಾಕ್ಷನ್ ನೋಡುವಂಥ ಸಮಯ. ಸೊ ಮಕ್ಕಳೇ, ಈಗ ನಮಗೆ ಕೊನೆಯ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಂಥ ಸಮಯ, ವಿಚ್ ಇಸ್ ಅಬೌಟ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೆಸರಲ್ಲೇ ಇದೆ ಸಬ್ಸ್ಟಿಟ್ಯೂಷನ್ ಅಂತಂದರೆ ಒಂದರ ಜಾಗಕ್ಕೆ ಮತ್ತೊಂದು ಆ್ಯಡ್ ಆದಾಗ ರೀಪ್ಲೇಸ್ ಆಗೋದನ್ನೇ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಆಲ್ರೆಡಿ ನೀವು ಓದಿರ್ತೀರ, ಮತ್ತೊಮ್ಮೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಪ್ಪ ಆಗುತ್ತೆ ಅಂತಂದರೆ, ನಮ್ಮ ಒಂದು ಆಲ್ಕೇನಿಂದ ಒನ್ ಆಫ್ ದ ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ. ಆ್ಯಂಡ್ ಏನು ಆ್ಯಡ್ ಆಗುತ್ತೆ, ಅಲ್ಲಿ ನನ್ನ ಹ್ಯಾಲೋಜನ್ ಆ್ಯಡ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ನನ್ನ ಒಂದು ಕಾರ್ಬನ್ನಿಂದ ಮಾಡಲ್ಪಟ್ಟ ಒಂದು ಸಂಯುಕ್ತ, ಫಾರ್ ಎಕ್ಸಾಂಪಲ್ ಒಂದು ಆಲ್ಕೇನ್. ಈ ಆಲ್ಕೇನಲ್ಲಿರುವಂಥ ಒನ್ ಆಫ್ ದ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಒನ್ ಆಫ್ ದ ಹ್ಯಾಲೋಜನನ್ನು ಆ್ಯಡ್ ಮಾಡ್ತೀನಿ ಅಂತಂದರೆ ಅದು ನನಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ. ನಾನು ಇವತ್ತು ತೊಗೊಂಡಿರೋಂಥ ಒಂದು ಹ್ಯಾಲೋಜನ್ನೇ ನಿಮ್ಮ ಕ್ಲೋರಿನ್. ಅದಕ್ಕೆ ಈ ಒಂದು ರಿಯಾಕ್ಷನ್ನ ಕ್ಲೋರಿನೇಷನ್ ಅಂತ ಸಹ ಕರೀತಾರೆ. ಓಕೆ, ನಿಮಗೆ ನೋಡಿ ಇಲ್ಲಿ ಕ್ಲೋರಿನ್ ತೊಗೊಂಡಿದ್ದೀನಿ, ಹೇಳ್ತೀನಿ ಏನು ಇರುತ್ತೆ ಅಂತ ಹೇಳಿ ಪ್ರಾಸೆಸ್ಗಳು, ದಯವಿಟ್ಟು ಕೇಳ್ಕೊಳ್ಳಿ. ಸೊ ಆಲ್ಕೇನ್ನ ತಗೋತೀರಾ, ಆಲ್ಕೇನಲ್ಲಿರುವಂಥ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಗುತ್ತೆ, ಒಂದು ಹ್ಯಾಲೋಜನ್ ಆ್ಯಡ್ ಆಗುತ್ತೆ, ನಿಮ್ಗೆ ಇಲ್ಲೊಂದು ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಒಂದು ಹ್ಯಾಲೋಜನ್ ಹಾಗೂ ಆಲ್ಕೇನ್ ಉಳ್ಳಂಥ ಒಂದು ಕಾಂಪೌಂಡ್, ಒಂದು ಕಾರ್ಬನ್ ಕಾಂಪೌಂಡ್ ಸಿಗುತ್ತೆ. ಓಕೆನಾ? ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ ಇಲ್ಲಿ ಮೊದಲನೇದಾಗಿ ಒಂದು ಕಾರ್ಬನ್ನಿಂದ ಮಾಡಲ್ಪಟ್ಟ ಒಂದು ಸಂಯುಕ್ತ ತಗೊಂಡಿದ್ದೀನಿ, ವಿಚ್ ಇಸ್ ನನ್ನ ಮೀಥೇನ್. ಈ ಮೀಥೇನ್ ಏನಪ್ಪ, CH4, ಒಂದು ಕಾರ್ಬನ್ ಇದೆ, 4 ಹೈಡ್ರೋಜನ್ ಇದೆ. ಈ ಮೀಥೇನಿಗೆ ನಾನು ಕ್ಲೋರಿನ್ ಗ್ಯಾಸ್ ಕೊಟ್ಟಾಗ, ಕ್ಲೋರಿನ್ ಗ್ಯಾಸ್ ನಾನು ಸಬ್ಜೆಕ್ಟ್ ಮಾಡಿದಾಗ, ಕ್ಲೋರಿನ್ ಗ್ಯಾಸ್ ಏನು ಮಾಡುತ್ತೆ, ಹೋಗಿ ಹೈಡ್ರೋಜನ್ನ ರೀಪ್ಲೇಸ್ ಮಾಡುತ್ತೆ ಹಾಗೂ ಕ್ಲೋರಿನ್ ಅಟ್ಯಾಚ್ ಆಗುತ್ತೆ. ಬಟ್ ಈ ಪ್ರಾಸೆಸ್ ಇಷ್ಟು ಸಿಂಪಲ್ಲ? ನೋ. ಈ ಕ್ಲೋರಿನ್ ಅನ್ನೋದು ಇಟ್ ಈಸ್ ಅ ಡೈ ಅಟಾಮಿಕ್ ಮಾಲಿಕ್ಯೂಲ್ ಅಂತಂದರೆ Cl2. Cl ಅಂತ ಒಬ್ಟೇನ್ ಆಗಲ್ಲ ನಿಮಗೆ, ಈ Cl ಅಂತ ಸಿಗಲ್ಲ, ಯಾವಾಗಲೂ Cl2 ಫಾರ್ಮ್ಯಾಟಲ್ಲೇ ಡೈ ಅಟಾಮಿಕ್ ಈ ರೀತಿ ಸಿಗುತ್ತೆ. ಈ Cl2 ಅನ್ನೋದು ನಮ್ಗೆ ಏನು ಬೇಕು, Cl ಫಾರ್ಮ್ ಆಗಬೇಕು. ಹೇಗೆ ಫಾರ್ಮ್ ಆಗುತ್ತೆ, Cl2ನ ಬ್ರೇಕ್ ಡೌನ್ ಮಾಡಬೇಕು. Cl2ನ ಬ್ರೇಕ್ ಡೌನ್ ಮಾಡಬೇಕಂದ್ರೆ ಏನು ಮಾಡಬೇಕು,
ಸನ್ಲೈಟ್ ಬೇಕು ಅಥವಾ ಯು ವಿ ರೇಸ್ ಬೇಕು ಅಥವಾ ಹೆಚ್ ನ್ಯೂ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಆಲ್ಕೇನನ್ನು ಲೈಕ್ ನಮ್ಮ ಮೀಥೇನನ್ನು ಕ್ಲೋರಿನ್ ಗ್ಯಾಸ್ ಜೊತೆಗೆ ಕೊಟ್ಟಾಗ ಏನಾಗುತ್ತೆ, ನನ್ನ ಆಲ್ಕೇನ್ ಲೈಕ್ ಮೀಥೇನಲ್ಲಿರುವಂಥ 4 ಹೈಡ್ರೋಜನಲ್ಲಿ ಒನ್ ಆಫ್ ದ ಹೈಡ್ರೋಜನ್ ಆಗುತ್ತೆ ಕ್ಲೀವ್ ಔಟ್ ಆಗುತ್ತೆ. ಕ್ಲೀವ್ ಔಟ್ ಆಗೇನಾಗುತ್ತೆ, ಈ ಹೈಡ್ರೋಜನ್ ಹಾಗೂ ಈ ಕ್ಲೋರಿನ್ ಎಲಿಮಿನೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿರುವಂಥ ಕ್ಲೋರಿನ್ ಈ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಅವಾಗೇನಾಗುತ್ತೆ, ಮೀಥೇನ್ ಇರುವಂಥದ್ದು ನನಗೆ ಕ್ಲೋರೋಮೀಥೇನ್ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಮೀಥೇನಿಗೆ ನಾನೇನಾದರೂ ಕ್ಲೋರಿನ್ ಗ್ಯಾಸ್ ನೋಡಿ Cl2 ಗ್ಯಾಸ್ ನಾನು ಸಬ್ಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಕ್ಲೋರಿನಲ್ಲಿರುವಂಥ ಒನ್ ಆಫ್ ದ ಕ್ಲೋರಿನ್ ಹಾಗೂ ಇಲ್ಲಿರುವಂಥ ಹೈಡ್ರೋಜನ್ ಸೇರಿ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿ ಎಲಿಮಿನೇಟ್ ಆಗುತ್ತೆ. ಉಳಿದಿದ್ದೇನೋ ನನ್ನ ಕ್ಲೋರೋಮೀಥೇನ್. ನೋಡಿ ಇಲ್ಲಿ ಬರ್ದೀನಿ ಇಲ್ಲಿ. ನಾವು ಈ ಪ್ರಾಸೆಸ್ದ ವಿಶೇಷತೆ ಏನಪ್ಪ ಅಂತಂದರೆ, ಈ ಕ್ಲೋರಿನ್ ಅಥವಾ ಹ್ಯಾಲೋಜನ್ ಹೇಗೆ ಅಂತಂದರೆ, ಎಷ್ಟು ಹೈಡ್ರೋಜನ್ ಇದೆಯೋ ಆ ಒಂದು ಆಲ್ಕೇನಲ್ಲಿ ಅಷ್ಟನ್ನು ರೀಪ್ಲೇಸ್ ಮಾಡೋವರೆಗೂ ಈ ಪ್ರಾಸೆಸ್ ನಿಲ್ಲೋದಿಲ್ಲ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಹೇಳ್ತಾರೆ. ನಿಮ್ಮ PUC ಅಲ್ಲೇ ಓದ್ತೀರಾ, ಬಟ್ ಈ ಸಣ್ಣ ಒಂದು ಎಕ್ಸ್ಪ್ಲನೇಷನ್ ಅಷ್ಟೇ. ಓಕೆ, ನೋಡಿ ಇಲ್ಲಿ ಮೀಥೇನ್ ಇರೋದು ಕ್ಲೋರೋಮೀಥೇನ್ ಆಯಿತು. ಬಟ್ ಈ ಕ್ಲೋರಿನ್ ಅನ್ನೋದು ಸುಮ್ಮನೆ ಅಲ್ಲ, ಇದು ಎಷ್ಟು ಹೈಡ್ರೋಜನ್ ಇದೆಯೋ ಇಲ್ಲಿ ಅಷ್ಟನ್ನು ಖಾಲಿ ಮಾಡೋವರೆಗೂ ಬಿಡೋದೇ ಇಲ್ಲ. ಸೊ ಈ ನೋಡಿ ಇದನ್ನೇ ಇಲ್ಲಿ ಬರ್ದಿದ್ದೀನಷ್ಟೇ. ಇವಾಗ ಏನಿದೆ, ಈ ಕ್ಲೋರೋಮೀಥೇನಲ್ಲೂ ಸಹ ಏನಾಗುತ್ತೆ, ಈ ಕ್ಲೋರೋಮೀಥೇನಲ್ಲಿರುವಂಥ ಒನ್ ಆಫ್ ದ ಹೈಡ್ರೋಜನ್ ಗೆಟ್ಸ್ ರೀಪ್ಲೇಸ್ಡ್ ಬೈ ಕ್ಲೋರಿನ್. ನೋಡಿ ಇಲ್ಲಿ ಕ್ಲೋರೋಮೀಥೇನ ತಗೊಂಡಿದ್ದೀನಿ. ಈ ಕ್ಲೋರೋಮೀಥೇನ್ ನನಗೇನಿದೆ CH3Cl. ಈ CH3Clಗೆ ನಾನು ಕ್ಲೋರಿನ್ ಗ್ಯಾಸನ್ನು ಸಬ್ಜೆಕ್ಟ್ ಮಾಡಿದಾಗ ಇಲ್ಲಿರುವಂಥ ಕ್ಲೋರಿನಲ್ಲಿ 2 ಕ್ಲೋರಿನ್ ಮಾಲಿಕ್ಯೂಲಲ್ಲಿ ಒನ್ ಆಫ್ ದ ಕ್ಲೋರಿನ್ ಮಾಲಿಕ್ಯೂಲ್ ಏನು ಮಾಡುತ್ತೆ, ಇಲ್ಲಿರುವಂಥ ಹೈಡ್ರೋಜನ್ನ ಸೇರಿಸಿ ಅಥವಾ ತಗೊಂಡು ಎಲಿಮಿನೇಟ್ ಆಗಿಬಿಡುತ್ತೆ, ಎಸ್ಕೇಪ್ ಆಗಿಬಿಡುತ್ತೆ, ಮನೆ ಬಿಟ್ಟು ಓಡೋಗ್ಬಿಡುತ್ತೆ. ನಾವು ಇಲ್ಲಿರುವಂಥ ಕ್ಲೋರಿನ್ ಏನು ಮಾಡುತ್ತೆ, ಈ ಕಾರ್ಬನ್ ಜೊತೆ ಅಟ್ಯಾಚ್ ಆಗುತ್ತೆ. ಅವಾಗ ಕ್ಲೋರೋಮೀಥೇನ್ ಇರೋದೇನಾಗುತ್ತೆ, ಡೈಕ್ಲೋರೋಮೀಥೇನ್. ನೋಡಿ ಇಲ್ಲಿ ಮೊದಲನೇದಾಗಿ ಮೀಥೇನ್ ಇರೋದು ಕ್ಲೋರೋಮೀಥೇನ್ ಆದಾಗ ಎಲ್ಲಿದೆ ಕ್ಲೋರಿನ್ ಅಂತ ಮೆನ್ಷನ್ ಮಾಡಿದ್ದೆ. ಹಾಗೆ ಕ್ಲೋರೋಮೀಥೇನು ಡೈಕ್ಲೋರೋಮೀಥೇನ್ ಆದಾಗ ಕ್ಲೋರಿನ್ ಎಲ್ಲಿದೆ ಅಂತ ಮೆನ್ಷನ್ ಮಾಡಿದ್ದೆ. ಅದೇ ರೀತಿ ಡೈಕ್ಲೋರೋಮೀಥೇನ್ ಸಹ ನಿಮಗೆ ನೋಡಿ, ಡೈಕ್ಲೋರೋಮೀಥೇನ್ ಸಹ ನಿಮ್ಮ ಕ್ಲೋರಿನ್ ಗ್ಯಾಸ್ ಜೊತೆ ಅಟ್ಯಾಚ್ ಆದಾಗ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿ ಹೊರಗೋಗುತ್ತೆ. ಹಾಗೆ ಈ ಕ್ಲೋರಿನ್ ಇಲ್ಲೋಗಿ ಅಟ್ಯಾಚ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಟ್ರೈಕ್ಲೋರೋಮೀಥೇನ್ ಇರುವಂಥದ್ದು ಟೆಟ್ರಾಕ್ಲೋರೋಮೀಥೇನ್ ಆಗುತ್ತೆ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನೋದು ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ನಿಲ್ಲೋ ಅಂತ ಮಾತೇ ಇಲ್ಲ. ಎಲ್ಲಿವರೆಗೂ ಹೈಡ್ರೋಜನ್ ರೀಪ್ಲೇಸ್ ಆಗಲ್ವೋ ಅಲ್ಲಿವರೆಗೂ ನಿಲ್ಲೋ ಮಾತೇ ಇಲ್ಲ. ಅರ್ಥ ಆಗ್ತಿಲ್ಲ ಮಕ್ಕಳೇ? ಸೊ ಇವಿಷ್ಟು ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿದೆ. ತುಂಬ ಸಿಂಪ್ಲೆಸ್ಟ್ ರಿಯಾಕ್ಷನ್ಗಳು. ಓಕೆ, ನೋಡಿ ಇಲ್ಲಿ ಮೆನ್ಷನ್ ಸಹ ಮಾಡಿದ್ದೀನಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅನ್ರಿಯಾಕ್ಟಿವ್ ಆ್ಯಂಡ್ ಇನರ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಮೋಸ್ಟ್ ರಿಯೇಜೆಂಟ್ಸ್. ನೀವು ಪ್ರಶ್ನೆ ಮಾಡ್ಬೋದು, ಸರ್ ಯಾಕೆ ಸರ್ ಬೇರೆ ರಿಯೇಜೆಂಟ್ಸ್ ಆ್ಯಡ್ ಮಾಡೋಕ್ಕಾಗಲ್ವಾ ಅಂಥೇಳಿ. ಆ್ಯಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ದೇ ಆರ್ ಮೋಸ್ಟ್ ಅನ್ರಿಯಾಕ್ಟಿವ್. ತುಂಬ ರಿಯಾಕ್ಟೇ ಆಗದಿರೋವಂಥ ಒಂದು ಪ್ರಾಸೆಸ್ಗಳಾಗ್ತವೆ. ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, ನಾವು ಕ್ಲೋರಿನನ್ನು ಆ್ಯಡ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ನೋಡಿ ಇಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕ್ಲೋರಿನ್ ಇಸ್ ಆ್ಯಡೆಡ್ ಟು ಹೈಡ್ರೋಕಾರ್ಬನ್ಸ್ ಇನ್ ಅ ವೆರಿ ಫಾಸ್ಟ್ ರಿಯಾಕ್ಷನ್. ನಾವು ಕ್ಲೋರಿನ್ ಆ್ಯಡ್ ಮಾಡ್ತಿದ್ವಿ ಆ್ಯಂಡ್ ಸನ್ಲೈಟ್ ಕೊಡ್ತೀವಿ ಅಂದರೆ ಫಾಸ್ಟ್ ರಿಯಾಕ್ಷನ್ ಆಗುತ್ತೆ ಅಂತಲ್ಲ. ನಾವು ಈ ಕ್ಲೋರಿನನ್ನೇ ಏನಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಅಂತಂದರೆ ಇದು ರಿಯಾಕ್ಟಿವ್ ಇದ್ದಾವೆ ಕ್ಲೋರಿನ್ ಜೊತೆಗೆ, ಪರ್ಟಿಕ್ಯುಲರ್ಲಿ ಸನ್ಲೈಟ್ ಇನ್ ದ ಪ್ರೆಸೆನ್ಸಲ್ಲಿ. ಅರ್ಥ ಆಗ್ತಿಲ್ವಾ? ಸೊ ಅದಕ್ಕೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅನ್ರಿಯಾಕ್ಟಿವ್ ಅಂತ ಹೇಳಿದ್ದು, ಹಾಗೆ ಇನರ್ಟ್ ಅಂತ ಹೇಳಿದ್ದು. ಇದನ್ನು ರಿಯಾಕ್ಟಿವ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಕ್ಲೋರಿನ್ನ ಆ್ಯಡ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಅವಾಗ ಏನಾಗುತ್ತೆ, ಕ್ಲೋರಿನ್ ಆಟಮ್ಸ್ ಕ್ಯಾನ್ ರೀಪ್ಲೇಸ್ ಹೈಡ್ರೋಜನ್ ಆಟಮ್ಸ್ ಬೈ ಹೈಡ್ರೋಜನ್ ಆಟಮ್ಸ್ 1 by 1. ನಾನು ಹೇಳಿದ್ನಲ್ಲ, ಒಂದೊಂದು ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗೋವರೆಗೂ ಇದನ್ನೆಲ್ಲೋ ಮಾತೇ ಇಲ್ಲ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್, ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಒನ್ ಟೈಪ್ ಆಫ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಟೇಕ್ಸ್ ಪ್ಲೇಸ್ ಆಫ್ ಅನದರ್. ನಾವಾಗಲೇ ಸ್ಟಾರ್ಟಿಂಗ್ಲೇ ಹೇಳಿದ್ದೆ, ಒಂದರ ಆಟಮ್ನ ಮತ್ತೊಂದು ಆಟಮ್ ರೀಪ್ಲೇಸ್ ಆಗುತ್ತೆ ಅಂತ ಹೇಳಿ. ಕೊನೆ ಪಾಯಿಂಟ್, ಆ ನಂಬರ್ ಆಫ್ ಪ್ರಾಡಕ್ಟ್ಸ್ ಫಾರ್ಮ್ ವಿತ್ ದ ಹೈಯರ್ ಹೋಮೋಲೋಗ್ಸ್ ಆಫ್ ಆಲ್ಕೇನ್ಸ್ ಅಂತಂದರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆಲ್ಕೇನ್ಗಳ ಹೋಮೋಲೋಗ್ಸ್ ಕ್ರಿಯೇಟ್ ಆಗ್ತಾ ಇರುತ್ತವೆ. ಆಲ್ಕೇನ್ಗಳ ಹೋಮೋಲೋಗ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರ್ತವೆ. ಓಕೆನಾ ಮಕ್ಕಳೇ? ಇವಿಷ್ಟು ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳಾಗಿತ್ತು. ಓಕೆ, ನೆಕ್ಸ್ಟ್ ಏನು, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಥ್ಯಾಂಕ್ ಯು ಹೇಳುವ ಸಮಯ. ಓಕೆ,
ಸೊ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿ ಮತ್ತಷ್ಟು ಕಾನ್ಸೆಪ್ಟ್ಸ್ಗಳು ಬೇಕು, ಮತ್ತಷ್ಟು ಕಾನ್ಸೆಪ್ಟ್ ವೀಡಿಯೋಸ್ಗಳು ಬೇಕು ಅಂತಂದರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ತಾ ಹೋಗ್ಬೋದು. ಆ್ಯಂಡ್ ಯಾವುದು ಅಂತ ಸಹ ತಿಳಿಸ್ತಾ ಹೋಗ್ಬೋದು. ಓಕೆನಾ ಮಕ್ಕಳೇ? ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆಲ್ಲವೂ ಸಹ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋವರೆಗೂ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.